ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ಮಾಡುವ ನಮಸ್ಕಾರಗಳು. 1ನೇ ತಾರೀಕಿನಿಂದ 15ನೇ ತಾರೀಕಿವರೆಗೆ ರವಿಯ ಪ್ರಭಾವದಿಂದ ಹಿಂದೆ ಅನಾರೋಗ್ಯ ಇರತಕ್ಕಂತಹ ತಂದೆ ತಾಯಿಗಳ ಆರೋಗ್ಯವು ಚೇತರಗೊಳ್ಳುತ್ತದೆ. ಶತ್ರುತ್ವ ನಿವಾರಣೆಯಾಗಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಆಶೀರ್ವಾದ ಮೇಷರಾಶಿಯವರಿಗೆ ಲಭ್ಯವಾಗುತ್ತದೆ. ಹಾಗೂ ಮಕ್ಕಳಲ್ಲಿ ಯಾವುದಾದರೂ ಶತ್ರುತ್ವ ಇದ್ದರೆ ಈ ತಿಂಗಳಲ್ಲಿ ಮಾಸ ಭವಿಷ್ಯದ ಪ್ರಕಾರವಾಗಿ ನಿಮ್ಮ ಮಕ್ಕಳ ಶತ್ರುತ್ವವು ನಿವಾರಣೆಯಾಗಿ ನಿಮಗೆ ಮತ್ತೆ ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯ ಅನುಕೂಲವಾಗಿ ಬರುತ್ತದೆ. ಭೂ ಸಂಬಂಧಿ ವ್ಯವಹಾರವನ್ನು ಮಾಡುವಾಗ ಬಹಳ ಕಾಳಜಿ ವಹಿಸಿ. ಯಾಕೆಂದರೆ ಅಲ್ಲಿ ರಾಹು ಮತ್ತೆ ಬುಧನ ಸಂಯೋಗ ಇರುವುದರಿಂದ, ರಾಹುಗ್ರಹನು ಪಾಪಗ್ರಹ ಆದ್ದರಿಂದ ಈ ಭೂ ಸಂಬಂಧಿ ವ್ಯವಹಾರದಲ್ಲಿ ಕುಂಠಿತವಾಗಿರ್ತಕ್ಕಂತಹ ಆದಾಯ ನಿಮ್ಮದಾಗುವುದರಿಂದ ಯಾವುದಾದರೂ ಭೂ ಸಂಬಂಧಿ ನಾವು ವ್ಯಾಪಾರವನ್ನು ಮಾಡುವಾಗ ಬಹಳ ಕಾಳಜಿ ವಹಿಸಬೇಕು. ಹೊಸದಾಗಿ ಮನೆ ಅಥವಾ ಸೈಟಿನ ಬಗ್ಗೆ ಹೂಡಿಕೆಯನ್ನು ಮಾಡುವುದಾದರೂ ಕೂಡ ಈ ಸಮಯಕ್ಕೆ ಬೇಡ. ಸ್ವಲ್ಪ ಅದನ್ನು ಮುಂದೆ ಹಾಕಿ ಉತ್ತಮ ಸಮಯ ಬಂದಾಗ ಮಾಡುವುದು ಉತ್ತಮ. ಹಾಗೂ ಹೆಂಡತಿ ಮತ್ತು ಗಂಡಂದರಿಗೆ ಜಗಳಗಳು ಉಂಟಾಗುವ ಸಂಭವತೆ ಇದೆ. ಮಂಗಳ ಗ್ರಹನು ದ್ವಾದಶ ಭಾವದಲ್ಲಿ ಇರುವುದರಿಂದ ಬರತಕ್ಕಂತಹ ಜಗಳ ಕಾರಣ ನಿಮ್ಮ ಮಾತುಗಳು. ಆ ಮಾತುಗಳ ಬಗ್ಗೆ ಕಾಳಜಿ ಇರಲಿ. ಮತ್ತೆ ಪ್ರೀತಿಯ ಬಗ್ಗೆ ನೋಡುವುದಾದರೆ ಪ್ರೇಮ ವಿವೇದನೆ ಮಾಡತಕ್ಕಂತಹ ಸಮಯ ಇದು ಅಲ್ಲ. ಹಾಗಾಗಿ ಯಾರಾದರೂ ಪ್ರೇಮ ವಿವೇದನೆ ಮಾಡಬೇಕು ಅಂತ ಇದ್ದವರು ಅದನ್ನು ಕೂಡ ಮುಂದಕ್ಕೆ ಹಾಕಿ. ಇನ್ನು ಪ್ರೇಮಿಗಳಿದ್ದರೆ ಆದಷ್ಟು ನಿಮ್ಮ ಮಾತಿನಲ್ಲಿ ಕಾಳಜಿಯನ್ನು ವಹಿಸಿ, ಆದಷ್ಟು ವಿರಸಗಳನ್ನು ದೂರ ಮಾಡಿಕೊಳ್ಳಿ. ಮೊದಲು 15 ದಿನ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟವಾಗಿರ್ತಕ್ಕಂತಹ ಸಮಯ. ಏನು ಪರೀಕ್ಷೆಯಲ್ಲಿ ನೀವು ನಿರೀಕ್ಷಿಸತಕ್ಕಂತಹ ಅಂಕಗಳು ಬರಬೇಕು ಅಂತ ತಿಳ್ಕೊಂಡಿದ್ದರೆ ಈ ಮೊದಲ 15 ದಿವಸ ಪರೀಕ್ಷೆಗಳಲ್ಲಿ ಬಹಳ ನಿಮಗೆ ಮನಸ್ಸು ಚಂಚಲವಾಗಿ, ಎಷ್ಟು ಕಲ್ತಿದ್ದರೂ ಆ ಸಮಯಕ್ಕೆ ನಿಮಗೆ ನೆನಪಿಗೆ ಬಾರದೇ ಇರತಕ್ಕಂತಹ ಉತ್ತರಗಳ ಅಭಾವದಿಂದ ತುಂಬ ಕಮ್ಮಿಯ ಅಂಕ ಬರುವ ತನಕ ಅಥವಾ ಕಮ್ಮಿಯ ಅಂಕ ಬರುವ ಸಂಭವತೆ ಈ ಮೇಷರಾಶಿಯವರಿಗೆ ಇರುತ್ತದೆ. ಅದೇ 15ನೇ ತಾರೀಕಿನ ನಂತರ ಇರತಕ್ಕಂತಹ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಂಕಗಳು. ಯಾಕೆ? ಬುಧನು ಮೇಷರಾಶಿಯಲ್ಲಿ ಬರುವುದರಿಂದ ಆ ಬುಧನ ಅನುಗ್ರಹದಿಂದ ಒಳ್ಳೆಯ ಉತ್ತಮವಾದ ಅಂಕ ಬರತಕ್ಕಂತಹ ಯೋಗ ನಿಮ್ಮದಾಗಿದೆ. ದೈವ ಬಲವು ಮೇಷರಾಶಿಯವರಿಗೆ ಬಹಳ ಉತ್ತಮವಾಗಿದೆ. ಅಂದುಕೊಂಡಿರ್ತಕ್ಕಂತಹ ಕೆಲಸಗಳನ್ನು ಅತಿ ಶೀಘ್ರವಾಗಿ ಮಾಡುವುದಲ್ಲದೆ ಉತ್ತಮವಾಗಿರ್ತಕ್ಕಂತಹ ಆದಾಯವನ್ನು ಹೊಂದತಕ್ಕಂತಹ ಯೋಗ ನಿಮ್ಮದಾಗಿದೆ. ಆದರೆ ಕುಜನು ಅಷ್ಟಮದಲ್ಲಿ ಇರಿದಾಗ ಗುರುವು ಎಷ್ಟೇ ದೈವಬಲ ಇದ್ದರೂ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳಿಗೆ ಪ್ರವೃತ್ತಿಯನ್ನು ಮಾಡಬೇಡಿ. ಬೇರೆ ಇತರ ಕೆಲಸಗಳು, ವ್ಯಾಪಾರ, ಅಂಗಡಿ ಕೆಲಸ, ಇಲ್ಲ ಯಾವುದಾದರೂ ಫೈಲುಗಳನ್ನು ಗೌರ್ಮೆಂಟಿಗೆ ನೀವು ಕೊಡುವುದಾದರೆ ಈ ಸಮಯದಲ್ಲಿ ಕೊಟ್ಟಿದ್ದೇ ಆದರೆ ಆ ಗುರುವಿನ ಸಂಚಾರದಿಂದ ಉತ್ತಮವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂತಹ ಗುರು ಹಾಗೂ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರು ಎಲ್ಲ ಕೆಲಸ ಪ್ರಗತಿಗಳಲ್ಲಿಯೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡಲಿದ್ದಾನೆ. ಇನ್ನು ಶುಕ್ರನು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಶುಕ್ರನಿಂದ ನಾವು ಅಷ್ಟ ಐಶ್ವರ್ಯಗಳ ಚಿಂತನೆಯನ್ನು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಅಷ್ಟಮ ಸ್ಥಾನದ ಕಾರಕನಾಗಿರ್ತಕ್ಕಂತಹ ಆ ಶುಕ್ರನು ಮೊದಲು 15 ದಿನ ಗುರು ಸಂಯೋಗವನ್ನು ಪಡೆದುಕೊಳ್ಳುವುದರಿಂದ ಅಷ್ಟಾಗಿ ಸಾಂಸಾರಿಕ ಜೀವನದ ಸುಖದಲ್ಲಿ ನಿಮಗೆ ಸುಖ ಅಭಾವ ಇದ್ದರೂ ನಂತರದ 15 ದಿವಸಗಳಲ್ಲಿ ಸಾಂಸಾರಿಕ ಸುಖ ನಿಮ್ಮದು ಚೆನ್ನಾಗಿ ಆಗಿರುತ್ತದೆ. ಮೊದಲು 15 ದಿವಸ ಪ್ರಯಾಣ, ಆ ಪ್ರಯಾಣದಿಂದ ಆಯಾಸ ಮತ್ತು ಪ್ರಯಾಣದಿಂದ ಲಾಭದಲ್ಲಿ ಉತ್ತಮ ಅಂಕಗಳು ಇಲ್ಲದಿದ್ದರೂ ನಂತರದ 15 ದಿವಸ ಆ ಶುಕ್ರನ ಒಳ್ಳೆಯ ಅನುಗ್ರಹದಿಂದ ಉತ್ತಮ ಆದಾಯ ನಿಮ್ಮದಾಗಿರುತ್ತದೆ. ಲಾಭಸ್ಥಾನದಲ್ಲಿ ಶನಿ ಇರುವುದರಿಂದ ಹೂಡಿಕೆಯಲ್ಲಿ ಮಾಡಿದ್ದು ಬೇಗನೆ ಫಲ ಕೊಡುವ ಸಂಭವತೆ ಇಲ್ಲ, ನಿಧಾನವಾದ ಪ್ರಗತಿ. ಆದರೆ ಆ ಶನಿ ಮಹಾತ್ಮನ ಅನುಗ್ರಹದಿಂದ ಇವತ್ತು ಮಾಡಿರ್ತಕ್ಕಂತಹ ಆ ಹೂಡಿಕೆ ಮುಂದೆ ಅದು ಲಾಭದಾಯಕವಾಗಿರುತ್ತದೆ. ಆದರೂ ನಿಮ್ಮ
ಕರ್ಮಫಲ ನಿಮ್ಮ ಹಿಂದುಗಡೆನೇ ಬರುವುದರಿಂದ ಪೂರ್ವಾರ್ಜಿತವಾಗಿರ್ತಕ್ಕಂತಹ ಯಾವುದಾದರೂ ಪಾಪಗಳಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ. ಶನಿದೇವರ ಪೂಜೆಯನ್ನು, ಶನಿಯ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು. ಎಷ್ಟು ನಿಮಗೆ ಧರ್ಮ ಕಾರ್ಯ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಶನಿಯಿಂದ ಸೂಚಿತವಾಗಿರ್ತಕ್ಕಂತಹ ಗ್ರಹಚಾರಗಳನ್ನು ಪರಿಹಾರ ಮಾಡಿಕೊಳ್ಳಿ. ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಕೇತು ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಕೀರ್ತಿದಾಯಕವಾದ ಪ್ರಗತಿ ನಿಮ್ಮದಾಗಿರುವುದಿಲ್ಲ. ಆದರೂ ರಾಹುಗ್ರಹನು 12ನೇ ಮನೆಯಲ್ಲಿ ಇರುವುದರಿಂದ ಸರ್ಪ ಸಂಬಂಧಿ ದೋಷಗಳು ಯಾವುದಾದರೂ ಇದ್ದರೆ ಅದನ್ನು ನೀವು ಪರಿಹಾರ ಮಾಡಿಕೊಂಡಲ್ಲಿ ಸಂತಾನ ಭಾಗ್ಯಕ್ಕಾಗಿ ನಿರೀಕ್ಷಿಸಲಿರುವವರು ರಾಹು ಮತ್ತು ಕೇತುಗಳ ಅನುಗ್ರಹದಿಂದ ಸಂತಾನ ಪ್ರಾಪ್ತಿ. ಆದರೆ ಕಡ್ಡಾಯವಾಗಿ ರಾಹು ಕೇತುಗಳ ಶಾಂತಿ, ಸರ್ಪ ಪೂಜಾದಿಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಯಾರಾದರೂ ಷೇರು ಮಾರ್ಕೆಟಲ್ಲಿ ಇರುವುದಿದ್ದರೆ ಮೇಷರಾಶಿಯವರು ಈ ಕಾಲಕ್ಕೆ ಷೇರಿಗಾಗಿ ನೀವು ಹೂಡಿಕೆಯನ್ನು ಖಂಡಿತವಾಗಿಯೂ ಮಾಡುವುದು ಬೇಡವೇ ಬೇಡ. ಯಾಕೆಂದರೆ ಆ ರಾಹು ದ್ವಾದಶ ಭಾವದಲ್ಲಿ ಇದ್ದಾನೆ, ಅದು ಅಷ್ಟು ಉತ್ತಮವಲ್ಲ. ಇನ್ನು ಮೇಷರಾಶಿಯವರಿಗೆ ವರ್ಣಗಳನ್ನು ನಾವು ನೋಡುವುದಾದರೆ ಕೆಂಪು ಬಣ್ಣ, ಬಿಳಿ ಮಿಶ್ರಿತ ಕೆಂಪು ಬಣ್ಣ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡತಕ್ಕವು. ಮೇ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳನ್ನು ನಾವು ನೋಡುವುದಾದರೆ 3, 13, 23, 26 ಯಾವುದಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ಈ ದಿವಸ ಮಾಡಿ. ವೃಷಭ ರಾಶಿಯವರಿಗೆ ಗ್ರಹಗತಿಗಳು ರವಿಯು 12 ಮತ್ತು 1ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು 15 ದಿವಸ ಗುರು ಹಿರಿಯರ ಆರೋಗ್ಯ ಅಂದರೆ ತಂದೆ ತಾಯಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬಹಳ ಕಷ್ಟವನ್ನು, ಅಂದರೆ ಆಸ್ಪತ್ರೆ ಇತ್ಯಾದಿ ಸಂಚಾರವನ್ನು ಮಾಡುವಾಗ ಕಷ್ಟದಾಯಕ, ಹಾಗೂ ಮಕ್ಕಳ ಅನಾರೋಗ್ಯದಿಂದಲೂ ಕೂಡ ನಿಮಗೆ ಕಷ್ಟದಾಯಕ. ಆದರೆ ರವಿಯು ಉತ್ತರಾರ್ಧದಲ್ಲಿ ಅಂದರೆ 15ನೇ ತಾರೀಖ ನಂತರದಲ್ಲಿ ವೃಷಭ ರಾಶಿಯನ್ನು ಪ್ರವೇಶವನ್ನು ಮಾಡುವುದರಿಂದ ರವಿ ಉತ್ತಮ ಫಲಗಳನ್ನು ಕೊಟ್ಟು ಅನಾರೋಗ್ಯದಲ್ಲಿ ಇರತಕ್ಕಂತಹ ಏರುಪೇರುಗಳೆಲ್ಲ ನಿವಾರಣೆಯಾಗಿ ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನು ಕೊಡುವನಾಗ್ತಾನೆ. ಇನ್ನು ಮಂಗಳ ಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಉತ್ತಮವೂ ಅಲ್ಲ, ನಷ್ಟವೂ ಅಲ್ಲ, ಮಧ್ಯಮವಾಗಿ ನಡೆಯುತ್ತೆ. ಹಾಗಾಗಿ ಅದರಲ್ಲಿ ತುಂಬ ಆಲೋಚಿಸಿ ಹೂಡಿಕೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಮನೆ ಕೊಳ್ಳುವವರು ಇಲ್ಲ ಮಠ ಮಂದಿರಾದಿಗಳನ್ನು ಕೊಳ್ಳುವ ಬಯಸುವವರು ಈ ತಿಂಗಳಲ್ಲಿ ಪ್ರಯತ್ನ ಆಗಿರಲಿ. ಆದಷ್ಟು ಮುಂದಿನ ತಿಂಗಳು ನೀವೇನಾದರೂ ಕಾರ್ಯಪ್ರವೃತ್ತರಾದರೆ ನಿಮಗೆ ಭೂ ಸಂಬಂಧಿಯಾಗಿರ್ತಕ್ಕಂತಹ ಲಾಭದಾಯಕಗಳು ಬಹಳಷ್ಟು ಆಗುವ ಯೋಗ ಮುಂದಿನ ತಿಂಗಳು ಬರುತ್ತದೆ. ವಿದ್ಯಾರ್ಥಿಗಳಿಗೆ ಮೊದಲು 15 ದಿವಸ ಪ್ರಶಂಸಾದಾಯಕ, ಆ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು, ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಜಯಪ್ರಾಪ್ತಿಯು ಇವರದಾಗಿರುತ್ತದೆ. ಮೇ 20 ನಂತರದಲ್ಲಿ ವಿದ್ಯಾರ್ಥಿಗಳು ಚಾಂಚಲ್ಯ ಮನಸ್ಸು ಯುಕ್ತರಾಗ್ತಾರೆ. ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಗಳನ್ನು ಹೊಂದಬೇಕು ಎಂಬ ವಿದ್ಯಾರ್ಥಿಗಳು ಏಕಚಿತ್ತದಿಂದ ವಿದ್ಯೆಯಲ್ಲಿ ಬಹಳ ಶ್ರದ್ಧೆಯನ್ನು ಇಟ್ಟು ಓದಿದ್ದೇ ಆದರೆ ಆ ಕಾಲದಲ್ಲಿಯೂ ಗುರುವಿನ ಬಲ ಇರುವುದರಿಂದ ಉತ್ತಮ ಸ್ಥಾನಾದಿಗಳನ್ನು ಪಡೆದುಕೊಳ್ಳುತ್ತಾರೆ. ವ್ಯವಹಾರ, ದೈವಬಲ, ಮಿತ್ರರ ಸಹಾಯ ನಿಮ್ಮದಾಗುತ್ತೆ. ಅಂದರೆ ಯಾವುದಾದರೂ ಕೆಲಸ ಪ್ರಗತಿಯಲ್ಲಿ ಇರುವವರು ವೃಷಭ ರಾಶಿಯವರಿಗೆ ಉತ್ತರಾರ್ಧದಲ್ಲಿ ದೈವಬಲವು ಬಂದು ಉತ್ತಮವಾಗಿರ್ತಕ್ಕಂತಹ ಪ್ರಶಂಸಾದಾಯಕ ಕೆಲಸ ನಿಮ್ಮದಾಗಿರುತ್ತದೆ. ಆ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂತಹ ಬಾಸುಗಳಿಂದ ಅಂದರೆ ಮೇಲಧಿಕಾರಿಗಳ ಸಹಾಯವು ಕೂಡ ನಿಮ್ಮದಾಗಿರುತ್ತದೆ. ಹಾಗೂ ಶುಕ್ರನಿಂದ ಸೂಚಿಸಲ್ಪಡತಕ್ಕಂತಹ ಸಾಂಸಾರಿಕ ಜೀವನದಲ್ಲಿ ವಿರಸ, ಹೆಂಡತಿ ಗಂಡ ಮಧ್ಯದಲ್ಲಿ ಜಗಳಗಳು, ಮಾತಿನ ಭರದಲ್ಲಿ ಪ್ರೀತಿ ಪ್ರೇಮ ಇವುಗಳೆಲ್ಲವೂ ಕೂಡ ದೂರ ಆಗತಕ್ಕಂತಹ ಸಂಭವ. ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬರುವುದಾದರೆ ಯಾರಾದರೂ ಪ್ರೀತಿ ನಿವೇದನೆಯನ್ನು ಮಾಡುವವರಿದ್ದರೆ ಈ ತಿಂಗಳಲ್ಲಿ ಬೇಡ. ಇನ್ನು ಮುಂದೆ ಯಾವಾಗಾದರೂ ಪ್ರೀತಿಯ ವಿವೇದನೆಯನ್ನು ಮಾಡಲಿಕ್ಕೆ ಆಲೋಚಿಸಿ. ಇನ್ನು ಆ ಅಷ್ಟ ಐಶ್ವರ್ಯಗಳನ್ನು ಕೊಡತಕ್ಕಂತಹ ಶುಕ್ರನು 12ನೇ ಸ್ಥಾನದಲ್ಲಿ ಇರುವುದರಿಂದ ಸುಖಗಳು
ನಿಮ್ಮಿಂದ ಸ್ವಲ್ಪ ದೂರ ಮಟ್ಟಿಗೆ ಹೋಗತಕ್ಕಂತಹ ಅಂದರೆ ಸುಖ ಪ್ರಾಪ್ತಿ ಯೋಗವು ಸ್ವಲ್ಪ ಕಮ್ಮಿ ಇರುತ್ತದೆ. 10ನೇ ಮನೆಯಲ್ಲಿ ಶನಿಗ್ರಹನ ಯೋಗ ಇರುವುದರಿಂದ ತುಂಬ ಆಯಾಸದಾಯಕವಾದಕ್ಕಂತಹ ಪ್ರಯಾಣ ವ್ಯವಹಾರಕ್ಕಾಗಿ ಮಾಡಿರ್ತಕ್ಕಂತಹ ಪ್ರಯಾಣ ಮಾಡಿದಷ್ಟೂ ಕೂಡ ಆದಾಯ ತುಂಬ ಕಮ್ಮಿಯಾಗಿರುತ್ತದೆ. ನೀವೇನು ಪ್ರಯಾಣ ಮಾಡಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿರ್ತೀರೋ ಅಷ್ಟೂ ಕೆಲಸಗಳು ಮಾಡದೇ ಇರತಕ್ಕಂತಹ ಯೋಗ. ಒಂದು 5-6 ಕೆಲಸ ಮಾಡಬೇಕು ಅಂತ ಪ್ರಯಾಣ ಮಾಡಿದರೆ 1 ಅಥವಾ 2 ಕೆಲಸಗಳನ್ನು ಮಾತ್ರ ಮಾಡಿ ಹಿಂತಿರುಗಿ ಮನೆಗೆ ಬರತಕ್ಕಂತಹ ಯೋಗ ಆ ಶನಿಗ್ರಹನು ಕೊಡ್ತಾನೆ. ಷೇರು ಮಾರ್ಕೆಟು ಯಾರಾದರೂ ಮಾಡುವವರಿದ್ದರೆ ಆದಷ್ಟು ಜಾಗ್ರತೆಯನ್ನು ವಹಿಸಿ. 11ನೇ ಮನೆ ಲಾಭದಾಯಕ, ಆದರೆ ಅಲ್ಲಿ ರಾಹುಗ್ರಹ ಇರುವುದರಿಂದ ಅಷ್ಟು ಆದಾಯವನ್ನು ತಂದು ಕೊಡುವುದಿಲ್ಲ. ಹಾಗೂ ಕೇತುವು 5ನೇ ಮನೆಯಲ್ಲಿ ಇರುವುದರಿಂದ ಪಂಚಮಂ ಕಾರ್ಯಸಿದ್ಧಿ ಎಂಬ ವಚನದಂತೆ ಕೇತುವು 5ನೇ ಮನೆಯಲ್ಲಿ ನಿಮಗೆ ಯಶಸ್ಸನ್ನು ಕೊಡುವವನು. ಆದರೆ ವ್ಯವಹಾರ ಕ್ಷೇತ್ರದಲ್ಲಿ ಆದಾಯ ಕಮ್ಮಿ ಆಗುವುದರಿಂದ 11ನೇ ಮನೆಯಲ್ಲಿ ರಾಹುಗ್ರಹ ಇರುವುದರಿಂದ ನೀವು ಎಷ್ಟು ಎಣಿಸಿರ್ತೀರೋ ಅಷ್ಟು ಯಶಸ್ಸು ಸಿಗದೇ ಇರತಕ್ಕಂತಹ ಯೋಗವು ನಿಮ್ಮದಾಗಿರುತ್ತದೆ. ಹಾಗಾಗಿ ನೀವು ಆ ಷೇರು ಮಾರ್ಕೆಟಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಆದಷ್ಟು ಜಾಗ್ರತೆಯನ್ನು ವಹಿಸಿ. ಇನ್ನು ವೃಷಭ ರಾಶಿಯವರಿಗೆ ಬಣ್ಣಗಳನ್ನು ನಾವು ನೋಡುವುದಾದರೆ ಬಿಳಿ ಬಣ್ಣ, ಹಳದಿ ಬಣ್ಣ, ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಇದು ಶುಭದಾಯಕವು. ಈ ಮೇ ತಿಂಗಳಲ್ಲಿ ನಿಮಗೆ ಉತ್ತಮವಾದ ದಿನಾಂಕವನ್ನು ನಾವು ನೋಡುವುದಾದರೆ 2, 12, 24 ಹಾಗೂ 28 ಒಳ್ಳೆಯ ಕೆಲಸಗಳನ್ನು ಮಾಡಿ ಪ್ರಗತಿಯನ್ನು ಸಾಧಿಸಿ. ಮೊದಲಿಗೆ ಮಿಥುನ ರಾಶಿಯವರ ಕ್ರಮವಾಗಿರ್ತಕ್ಕಂತಹ ಗ್ರಹಗತಿ, ಆ ಗ್ರಹಗತಿಗಳಿಂದ ಸೂಚಿಸಲ್ಪಡುವ ಫಲಗಳನ್ನು ನೋಡೋಣ. 11ನೇ ಮನೆಯಲ್ಲಿರ್ತಕ್ಕಂತಹ ರವಿಯು ಸಾಂಸಾರಿಕ ಜೀವನದಲ್ಲಿ ಸುಖವನ್ನು, ಗುರು ಹಿರಿಯರಿಗೆ ಆರೋಗ್ಯವ ಚೇತರಿಕೆಯನ್ನು, ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯವನ್ನು ಕೊಡುವನಾದರೆ 15ನೇ ತಾರೀಕಿನ ನಂತರದಲ್ಲಿ ರವಿಯು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಗುರು ಹಿರಿಯರ ಬಗ್ಗೆ ಆರೋಗ್ಯ ಕಾಳಜಿ ವಹಿಸಿ. ಮಕ್ಕಳು ಮತ್ತು ತಂದೆ ಮಾತಿನ ಹಿಡಿತದಲ್ಲಿದ್ದದ್ದೇ ಆದರೆ ಜಗಳಗಳು ಆದಷ್ಟು ಕಮ್ಮಿಯಾಗತಕ್ಕಂತಹ ಯೋಗ. ಹಾಗಾಗಿ ಮಾಡುವ ವ್ಯವಹಾರ ಕ್ಷೇತ್ರಗಳಲ್ಲಿ ರವಿಯ ಅನುಗ್ರಹದಿಂದ ಚೇತರಿಕೆಯೂ ಕೂಡ ಕಂಡುಬರುತ್ತದೆ. ಇನ್ನು ಮಂಗಳ ಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಫಲ. ಸೈಟು, ಮನೆ ಅಥವಾ ಮಠಗಳನ್ನು ಖರೀದಿ ಮಾಡುವರಿದ್ದರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಈ ಪ್ರಯತ್ನ ಮಾಡಿರ್ತಕ್ಕಂತಹ ಜಾಗ ಅಥವಾ ಭೂಗಳು ನಿಮ್ಮದಾಗತಕ್ಕಂತಹ ಯೋಗವೂ ಇದೆ. ಹಾಗೂ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯೂ ಕೂಡ ನಿಮ್ಮ ತೆಕ್ಕೆಗೆ ಬಂದು ಬೀಳತಕ್ಕಂತಹ ಯೋಗವೂ ಕೂಡ ಈ ಮಾಸದಲ್ಲಿ ಇರುವುದರಿಂದ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿ. ಆದರೆ ಕುಜನಿಂದ ಅನಾರೋಗ್ಯ ಅಂದರೆ ಉಷ್ಣತೆಯಿಂದ ಬರತಕ್ಕಂತಹ ಕಾಯಿಲೆಗಳ ಬಗ್ಗೆ ಎಚ್ಚರವನ್ನು ವಹಿಸಿ. ಆದಷ್ಟು ಉಷ್ಣಾಂಶವನ್ನು ಕಮ್ಮಿ ಮಾಡತಕ್ಕಂತಹ ಪದಾರ್ಥಗಳನ್ನು ಸೇವಿಸಿದ್ದೇ ಆದರೆ ಅನಾರೋಗ್ಯವೂ ಕೂಡ ದೂರವಾಗುತ್ತದೆ. ಹಾಗೂ ಯಾವುದಾದರೂ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದ್ದರೆ ಮೇ ತಿಂಗಳಲ್ಲಿ ಕುಜದೋಷಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅನಾರೋಗ್ಯಕ್ಕೆ ಕಾರಣನಾಗುವನು ಕುಜನಾದ್ದರಿಂದ ಅವನ ಅನುಗ್ರಹ ಪಡೆದುಕೊಂಡರೆ ಬರತಕ್ಕಂತಹ ಅನಾರೋಗ್ಯವು ದೂರವಾಗುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ ಇದು ಆಗಿದೆ. ಯಾಕೆ ಅಂತ ಕೇಳಿದರೆ 10ನೇ ಸ್ಥಾನವು 11ನೇ ಸ್ಥಾನವು ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಾನಮಾನ. ಹಾಗಾಗಿ ಮುಂದಿನ ಜೀವನಕ್ಕೆ ಪರೀಕ್ಷೆಗಳನ್ನು ಬರೆದು ಸ್ಥಾನಮಾನವನ್ನು ಎದುರು ನೋಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಅಂದರೆ ಕಾಲೇಜುಗಳಿಗೆ ಬೇಕಾದ ಸೀಟು, CET ಬೇಕಾಗಿರ್ತಕ್ಕಂತಹ ಸೀಟು, ನೀಟಿಗಳಿಗೆ ಬೇಕಾಗಿರ್ತಕ್ಕಂತಹ ಸೀಟು ನಿಮ್ಮದಾಗತಕ್ಕಂತಹ ಯೋಗ ಈ ಮಾಸದಲ್ಲಿ ಇದೆ. ಮತ್ತು ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಉತ್ತಮ ಜೀವನ ಬಗ್ಗೆ ಆಲೋಚನೆ ಮಾಡತಕ್ಕಂತಹ ಮಾತಾಪಿತೃಗಳು ಈ ಸಮಯದಲ್ಲಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನೀವೇನಾದರೂ ಹೂಡಿಕೆಯನ್ನು ಅಥವಾ ಆಲೋಚನೆ ಮಾಡುವುದಾದರೆ ಇದು ಉತ್ತಮವಾಗಿರ್ತಕ್ಕಂತಹ ಮಾಸ. ಹಾಗಾಗಿ ಮಕ್ಕಳ ಬಗ್ಗೆ ಆಲೋಚನೆಯನ್ನು ಮಾಡಿ. ಮೊದಲು 15 ದಿವಸ ಗುರುಬಲ ತುಂಬ ಚೆನ್ನಾಗಿ ಇರುತ್ತೆ ಮಿಥುನ ರಾಶಿಯವರಿಗೆ.
ಆಗ ಉದ್ಯೋಗ, ಕೆಲಸಗಳಲ್ಲಿ ಪ್ರಗತಿ, ಇನ್ನು ಬಾಸ್ ಇತ್ಯಾದಿ ಮೇಲ್ವರ್ಗದವರ ಅಧಿಕಾರಿಗಳ ಪ್ರಶಂಸೆ ನಿಮ್ಮದಾಗುತ್ತದೆ. ಆದರೆ 15 ದಿವಸದ ನಂತರದಲ್ಲಿ, 15ನೇ ತಾರೀಕಿನ ನಂತರದಲ್ಲಿ ಗುರುವು 12ನೇ ಮನೆಗೆ ಹೋಗುವುದರಿಂದ ಅಷ್ಟು ಉತ್ತಮವಾದ ಸಮಯ ಅಲ್ಲ. ಹಾಗಾಗಿ ವ್ಯವಹಾರ ಕ್ಷೇತ್ರಗಳಿಗೆ ಸಂಬಂಧಿಸತಕ್ಕಂತಹ ಕಾರ್ಯಗಳನ್ನು ಈ ತಿಂಗಳಿನ ಮೇ ತಿಂಗಳಿನ 15 ದಿವಸದ ಒಳಗಡೆಯೇ ಮಾಡಿಕೊಳ್ಳುವುದು ಬಹಳ ಉತ್ತಮ. ಆದರೆ ನಂತರದ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ದೇ ಆದರೆ ಬರತಕ್ಕಂತಹ ಲಾಸಿನಲ್ಲಿ ಕಮ್ಮಿಯ ಪ್ರಮಾಣವನ್ನು ನೀವು ಹೊಂದುತ್ತೀರಾ. ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಸ್ ಆಗಿ ಉಳಿದದ್ದೆಲ್ಲ ಲಾಭದಾಯಕ ಆಗತಕ್ಕಂತಹ ಯೋಗವೂ ಕೂಡ ಇರುತ್ತದೆ. ಮಿಥುನ ರಾಶಿಯವರಿಗೆ ಶುಕ್ರನ ಸಂಚಾರವು ಏಕಾದಶ ಸ್ಥಾನ ಅಂದರೆ ಒಳ್ಳೆಯ ಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂತಹ 11ನೇ ಮನೆಯಲ್ಲಿ ಇರುವುದರಿಂದ ಸಾಂಸಾರಿಕ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು, ಮನೆಯಲ್ಲಿ ಕ್ಷೀರಾನ್ನ ಪಾಜನ ಮಾಡತಕ್ಕಂತಹ ಯೋಗಗಳನ್ನು ಕೂಡ ಶುಕ್ರಗ್ರಹನು ಕೊಡತಕ್ಕವನಾಗಿರುತ್ತಾನೆ. ಸಂತಾನ ಉತ್ಪತ್ತಿ ಮಾಡಬೇಕು ಅಂತ ತಿಳ್ಕೊಂಡವರು, ಸಂತಾನ ಬಯಸುವವರು ಈ ಮಾಸದಲ್ಲಿ ಉತ್ತಮವಾದ ಯೋಗ ಇರುವುದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂತಾನ ಉತ್ಪತ್ತಿಗೆ ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಉತ್ತಮ ಸಂತಾನ ಪ್ರಾಪ್ತಿ ನಿಮ್ಮದಾಗುತ್ತದೆ. ಹಾಗೂ ಕಲಾವಿದರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಮಾಸ. ಮಿಥುನ ರಾಶಿ ಕಲಾವಿದರಿಗೆ ಒಳ್ಳೆಯ ಸಮಯ ಈ ಮೇ ತಿಂಗಳಾಗಿರುತ್ತದೆ. ಆ 9ನೇ ಮನೆಯಲ್ಲಿರ್ತಕ್ಕಂತಹ ಶನಿಯ ಪ್ರಭಾವದಿಂದ ಕಬ್ಬಿಣ, ಸ್ಟೀಲು ಇತ್ಯಾದಿ ವ್ಯಾಪಾರ ಮಾಡುವವರಿಗೆ ಬಹಳ ನಷ್ಟ. ಹಾಗೂ ಕರ್ಮಫಲಗಳು ಅಂದರೆ ಮಾಡಿರ್ತಕ್ಕಂತಹ ಪಾಪಗಳು ಬೆನ್ನಟ್ಟಿ ಬರುವುದರಿಂದ ಆದಾಯದಲ್ಲಿ ಕುಂಠಿತವಾಗತಕ್ಕಂಥದ್ದು. ಹಾಗಾಗಿ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಿದ್ದೇ ಆದರೆ, ಇಲ್ಲ ಶನಿಯ ಪೂಜೆಗಳನ್ನು, ಶನಿಯ ಸ್ತೋತ್ರಗಳನ್ನು ಪಠನೆ ಮಾಡಿದ್ದೇ ಆದರೆ ಮಿಥುನ ರಾಶಿಯವರಿಗೆ ಆ ಕಬ್ಬಿಣಾದಿ ವ್ಯಾಪಾರಗಳಿಂದ ಬರತಕ್ಕಂತಹ ನಷ್ಟವೂ ಕೂಡ ದೂರವಾಗಿ ಆದಾಯ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ. ಆದರೆ ಧರ್ಮ ಕಾರ್ಯವನ್ನು ಮಾಡುವುದನ್ನು ಮರೆಯಬೇಡಿ. ಇನ್ನು ರಾಹುಕೇತುವಿನ ಸ್ಥಾನಮಾನವನ್ನು ನೋಡುವುದಾದರೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಇರತಕ್ಕಂತಹ ಕೇತುವಿನ ಪ್ರಭಾವದಿಂದ 10ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಷೇರು ಮಾರ್ಕೆಟ್ಗಳ ನಷ್ಟವನ್ನು ತೋರಿಸುತ್ತಾನೆ. 4ನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ಸಂತಾನ ಪ್ರಾಪ್ತಿಗಳನ್ನು, ಕೀರ್ತಿಗಳನ್ನು ತೋರಿಸುತ್ತಾನೆ. ಹಾಗಾಗಿ ಷೇರು ಮಾರ್ಕೆಟದಲ್ಲಿ ಹೂಡತಕ್ಕಂತಹ ಕಾರ್ಯವನ್ನು ಈ ತಿಂಗಳು ಮಾಡಬೇಡಿ. ಹಾಗೂ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ಅಪಘಾತಗಳು, ನೀರಿನಿಂದ ಬರತಕ್ಕಂತಹ ಅವಘಡಗಳು, ಅಗ್ನಿಯಿಂದ ಬರತಕ್ಕಂತಹ ಅಪಘಾತಗಳು ಜಾಸ್ತಿ ಆಗುವುದರಿಂದ ಆ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ದೇ ಆದರೆ ಬರತಕ್ಕಂತಹ ಎಲ್ಲ ಅಪಘಾತಗಳು ಕೂಡ ರಾಹು ಮತ್ತೆ ಕೇತುವಿನ ಅನುಗ್ರಹದಿಂದ ದೂರ ಆಗುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ವರ್ಣಗಳನ್ನು ನಾವು ನೋಡುವುದಾದರೆ ಪಚ್ಚೆ, ಹಳದಿ ಮಿಶ್ರಿತ ಪಚ್ಚೆ ಅಂದರೆ ಗಿಳಿ ಪಚ್ಚೆ ಹಾಗೂ ಶುಭ್ರವರ್ಣ ಬಿಳಿ ಬಣ್ಣವು ಉತ್ತಮವಾದ ಫಲಗಳನ್ನು ಕೊಡತಕ್ಕಂಥವು. ಇನ್ನು ಮೇ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳನ್ನು ನೋಡುವುದಾದರೆ 8, 17, 23, 29 ಈ ದಿವಸಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಹೊಂದಿ. ಗ್ರಹಗತಿ ರವಿಯು 10 ಮತ್ತು 11ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ, ತಂದೆ ತಾಯಿಗಳ ಅನುಗ್ರಹ, ಮಕ್ಕಳಿಗೆ ನಿಮ್ಮಿಂದ ಪ್ರೀತಿ ವಾತ್ಸಲ್ಯ ಸಿಗತಕ್ಕಂತಹ ಕಾಲ ಇದಾಗಿರುತ್ತದೆ. ಇನ್ನು ಮಕ್ಕಳ ಸಹಿತರಾಗಿ ದೂರದ ಪ್ರಯಾಣದಿಂದ ಸುಖ, ಶಾಂತಿ, ನೆಮ್ಮದಿಯನ್ನು ಆ ರವಿಗ್ರಹ ನಿಮಗೆ ಅನುಗ್ರಹ ಮಾಡಿಕೊಡ್ತಾನೆ. ಹಾಗಾಗಿ ಮಕ್ಕಳು ಮತ್ತು ತಂದೆ ತಾಯಿಗಳಿಂದ ಉತ್ತಮವಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯ ಸಿಗತಕ್ಕಂತಹ ಮಾಸ ಇದು ಆಗಿರುತ್ತದೆ. ಇನ್ನು ಮಂಗಳ ಗ್ರಹನು 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಕರ್ಕಾಟಕ ರಾಶಿಯವರಿಗೆ ಭೂ ಸಂಬಂಧಿ, ಸೈಟು, ಮನೆ ಇತ್ಯಾದಿಗಳ ಸಂಬಂಧಿ ಕಾರ್ಯಗಳಲ್ಲಿ ಪ್ರವೃತ್ತರಾಗುವವರಿಗೆ, ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯ ಕೊಡತಕ್ಕಂತಹ ಕಾಲಮಾನ ಇದು. ಹಾಗಾಗಿ ಪೂರ್ವ ನಿಯೋಜಿತವಾಗಿರ್ತಕ್ಕಂತಹ ಭೂ ಸಂಬಂಧಿ ಯಾವುದಾದರೂ ಕೆಲಸಗಳಿದ್ದರೂ ಕೂಡ ಈ ಮಾಸದಲ್ಲಿ ಆರಂಭವನ್ನು ಮಾಡಿ ಉತ್ತಮ ಆದಾಯವನ್ನು ಪಡೆದುಕೊಳ್ಳಿ. ವಿದ್ಯಾರ್ಥಿ ವೃತ್ತಿಯಲ್ಲಿರುವವರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಯಾವುದನ್ನು ನೀವು ಕಲಿಬೇಕು ಅಂತ ಅಪೇಕ್ಷೆ ಮಾಡ್ತೀರೋ ಆ ಸ್ಥಾನಮಾನ ನಿಮ್ಮನ್ನೇ ಹುಡುಕಿಕೊಂಡು ಬಂದ ಹಾಗೆ ಯೋಗ ನಿಮ್ಮದಾಗಿದೆ. ಆದರೆ ಬುದ್ಧಿ ಚಾಂಚಲ್ಯತೆಯನ್ನು ಬಿಟ್ಟು ಓದುವ ಕೂಡ ಗಮನ ಹರಿಸಿದರೆ ನೀವು ಉತ್ತಮವಾದ ಸ್ಥಾನವನ್ನು ಪಡೆದುಕೊಳ್ತೀರಾ.
ಉತ್ತಮ ಆ ಸ್ಥಾನಮಾನದಿಂದ ಉತ್ತಮವಾದ ಕೆಲಸವನ್ನೂ ಕೂಡ ಪಡೆದುಕೊಳ್ತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. ಹಾಗಾಗಿ ಬುಧನ ಆರಾಧನೆಯನ್ನು, ಬುಧನಿಂದ ಸೂಚಿಸಲ್ಪಡತಕ್ಕಂತಹ ಗುರುಗಳ ಆರಾಧನೆಯನ್ನು ಬಿಡಬೇಡಿ. ಇನ್ನು ಗುರುವು ಕರ್ಕಾಟಕ ರಾಶಿಯಿಂದ 10 ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ದೈವ ಬಲವು, ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ದೈವ ಬಲವು ಉತ್ತಮವಾಗಿದ್ದು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ, ಅದೇ ರೀತಿಯಾಗಿ ಆ ಪ್ರಶಂಸೆಯೂ ಕೂಡ, ಅದೇ ರೀತಿಯಾಗಿ ಮಾಡತಕ್ಕಂತಹ ಉದ್ಯೋಗಗಳಲ್ಲಿ ಮಿತ್ರರಿಂದಲೂ ನಿಮಗೆ ಸಹಾಯ, ಅಧಿಕಾರಿ ವರ್ಗದಿಂದ ಉತ್ತಮವಾದ ಪ್ರಶಂಸೆ ನಿಮ್ಮದಾಗತಕ್ಕಂತಹ ಯೋಗ. ಹಾಗೆ ಗುರುವಿನ ಬಲದಿಂದ ನೀವೇನೆಲ್ಲ ಬಯಸುತ್ತೀರೋ ಆ ಸುಖಗಳು ನಿಮ್ಮದಾಗತಕ್ಕಂತಹ ಯೋಗವು ನಿಮಗೆ ಇದೆ. ಹಾಗೂ ಆ ಗುರುವಿನ ಬಲದಿಂದ ಪ್ರಯಾಣ ಮಾಡಿದಷ್ಟು ಆದಾಯ ನಿಮ್ಮದಾಗತಕ್ಕಂತಹ ಯೋಗ ಈ ಮಾಸದಲ್ಲಿ ಇದೆ. ಇನ್ನು ರಾಜಕೀಯ ವೃತ್ತಿಯಲ್ಲಿರುವವರಿಗೆ, ಕರ್ಕಾಟಕ ರಾಶಿಯವರು ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಉತ್ತಮವಾದ ಯೋಗ ನಿಮ್ಮದಾಗಿರುತ್ತದೆ. ಜಯಪ್ರಾಪ್ತಿಯೂ ಕೂಡ ನಿಮ್ಮದಾಗಿರುತ್ತದೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಸಂಚಾರವು 10ನೇ ಮನೆಯಲ್ಲಿ ನಡೆಯುವುದರಿಂದ ಸಾಂಸಾರಿಕ ಜೀವನದಲ್ಲಿ ಪ್ರೀತಿ, ಹೆಂಡತಿ ಮತ್ತು ಗಂಡರಿಗೆ ಪ್ರೀತಿ ವಾತ್ಸಲ್ಯ ಅಭಿವೃದ್ಧಿ, ಸುಖ, ಹಾಗೂ ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಧನ ಆಗಮನ, ಹಾಗೂ ಆ ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನಾದಿಗಳನ್ನು ಶುಕ್ರನು ಅನುಗ್ರಹ ಮಾಡಿಕೊಡ್ತಾನೆ. ಶನಿಯ ಪ್ರಭಾವದಿಂದ ಕರ್ಮಫಲವು ನಿಮಗೆ ತುಂಬ ತೊಂದರೆಗಳನ್ನು ಕೊಡತಕ್ಕಂತಹ ಯೋಗ. ಕಬ್ಬಿಣ ಇತ್ಯಾದಿ ವ್ಯವಹಾರ ಮಾಡುವವರು ಬಹಳ ಜಾಗೃತೆಯಿಂದ ವ್ಯವಹಾರ ಮಾಡತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಈ ತಿಂಗಳಲ್ಲಿ. ಹಾಗಾಗಿ ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಧರ್ಮ ಕಾರ್ಯಗಳನ್ನು ಮಾಡುವುದನ್ನು ಮರೆಯಬೇಡಿ. ವಸ್ತ್ರ, ಆಹಾರ, ದಾನವನ್ನು ಮಾಡುವುದನ್ನು ಮರೆಯಬೇಡಿ. ಇನ್ನು ಶನಿಯ ಸಂಬಂಧಿಸ್ತಕ್ಕಂತಹ ಅಷ್ಟೋತ್ತರಾದಿಗಳನ್ನು ಪಡಿಸಿದ್ದೇ ಆದಲ್ಲಿ ಶನಿಯ ಅನುಗ್ರಹದಿಂದ ಕಷ್ಟ ನಷ್ಟವೂ ಕೂಡ ದೂರವಾಗಿ ಉತ್ತಮವಾದ ಫಲಗಳನ್ನು ಹೊಂದತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. ಇನ್ನು ಕರ್ಕಾಟಕ ರಾಶಿಯಿಂದ ಷೇರು ಮಾರ್ಕೆಟಲ್ಲಿ ಉತ್ತಮವಾಗಿರ್ತಕ್ಕಂತಹ ಆದಾಯ ಹಾಗೂ ಪ್ರಯಾಣ ಇತ್ಯಾದಿಗಳು ನಿಮ್ಮದಾಗುತ್ತದೆ. ಆದರೆ ಬೇರೆ ಗ್ರಹಗಳ ದೃಷ್ಟಿ ಇರುವುದರಿಂದ ಮಕ್ಕಳು ಮತ್ತು ನೀವು ಮಾಡತಕ್ಕಂತಹ ಪ್ರಯಾಣ ಕಾಲದಲ್ಲಿ ಆಪತ್ತುಗಳು ಬರತಕ್ಕಂತಹ ಸಂಭವತೆ ಇರುವುದರಿಂದ ಅದರ ಬಗ್ಗೆ ತುಂಬ ಜಾಗೃತೆಯನ್ನು ವಹಿಸಿ. ಇನ್ನು ಮಿತ್ರರಲ್ಲಿ ವ್ಯವಹಾರವನ್ನು ಮಾಡುವಾಗ ಮಿತ್ರದ್ರೋಹ ಆಗುವ ಸಂಭವತೆ ಇರುವುದರಿಂದ ಆದಷ್ಟು ಜಾಗೃತೆಯಿಂದ ಮಿತ್ರರಲ್ಲಿ ವ್ಯವಹಾರಗಳನ್ನು ಮಾಡಿ. ಹಾಗೂ ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಅಧಿಪತಿ ಆದ್ದರಿಂದ ವರ್ಣಗಳನ್ನು ನೋಡುವುದಾದರೆ ಬಿಳಿ ಬಣ್ಣ, ಹಳದಿ ಬಣ್ಣ ಹಾಗೂ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಉತ್ತಮ ಫಲಗಳನ್ನು ಕೊಡುತ್ತದೆ. ಮೇ ತಿಂಗಳಲ್ಲಿ ಉತ್ತಮ ದಿನಾಂಕಗಳನ್ನು ಗಮನಿಸುವುದಾದರೆ 1ನೇ ತಾರೀಕು 11 ಸಿಂಹರಾಶಿಯವರಿಗೆ ರವಿಯು ಮೊದಲು 15 ದಿವಸ ಸಾಂಸಾರಿಕ ಜೀವನದಿಂದ ಬಹಳ ಕಿರಿಕಿರಿ, ಅಂದರೆ ಕುಟುಂಬಸ್ಥರ ಹೆಚ್ಚಾಗಿ ತಂದೆ ತಾಯಿಗಳು ಮತ್ತು ಮಕ್ಕಳ ಅನಾರೋಗ್ಯದಿಂದ ಬಹಳ ಕಿರಿಕಿರಿ ಆಗತಕ್ಕಂತಹ ಯೋಗ, ಮಕ್ಕಳಿಂದ ಸಮಸ್ಯೆಗಳು ಬರತಕ್ಕಂತಹ ಯೋಗ, ಆ ಸಮಸ್ಯೆ ನಿವಾರಣೆಗೋಸ್ಕರವಾಗಿ ಖರ್ಚು ಮಾಡಿರ್ತಕ್ಕಂತಹ ಯೋಗವು ಕೂಡ ನಿಮ್ಮದಾಗುತ್ತದೆ. ನಂತರದ 15ನೇ ತಾರೀಕಿನ ನಂತರದ ದಿವಸಗಳಲ್ಲಿ ಸಮಸ್ಯೆಗಳು ಆದಷ್ಟು ಕಮ್ಮಿಯಾಗಿ ಸ್ವಲ್ಪ ಮಟ್ಟಿಗೆ ಸುಖ ಶಾಂತಿ ನಿಮ್ಮದು. ಭೂ ಮಠ ವ್ಯವಹಾರಗಳನ್ನು ಮಾಡುವುದು ಬೇಡ. ಯಾಕಂದರೆ ಮಂಗಳ ಗ್ರಹ ಅಷ್ಟು ಒಳ್ಳೆಯ ಸ್ಥಾನಮಾನದಲ್ಲಿ ಇಲ್ಲ. ಹಾಗಾಗಿ ಭೂ ಹೂಡಿಕೆ, ಮಠ ಮಂದಿರಗಳ ಹೂಡಿಕೆ ಇತ್ಯಾದಿಗಳನ್ನು ಮಾಡುವುದಾದರೆ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕಿ. ಹಾಗೂ ಉಷ್ಣಾಂಶದಿಂದ ಅನಾರೋಗ್ಯ ಬರತಕ್ಕಂತಹ ಸಂಭವತೆ, ಹಾಗೂ ಕಬ್ಬಿಣ ಮತ್ತು ಅಗ್ನಿ ಹಾಗೂ ಜಲಗಳಿಂದ ಬರತಕ್ಕಂತಹ ಅವಘಡಗಳ ಬಗ್ಗೆ ಜಾಗೃತೆಯನ್ನು ವಹಿಸಿ. ಹಾಗೂ ರವಿಯು 10ನೇ ಸ್ಥಾನದಲ್ಲಿ ಇರುವುದರಿಂದ ಜಲದ ಹತ್ತಿರದಲ್ಲಿ ಹೋಗತಕ್ಕಂತಹ, ಅಗ್ನಿಯ ಹತ್ತಿರದಲ್ಲಿ ಹೋಗತಕ್ಕಂತಹ ಗಾಡಿಗಳನ್ನು ಓಡಿಸತಕ್ಕಂತಹ ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ. ಯಾಕಂತ ಹೇಳಿದರೆ ರವಿ ಮತ್ತು ಮಂಗಳ ಗ್ರಹಣ ಸ್ಥಾನಮಾನದಿಂದ ಅವಘಡಗಳು ಆಗತಕ್ಕಂತಹ ಸಂಭವತೆ ಜಾಸ್ತಿ ಇರುವುದರಿಂದ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ವಿದ್ಯೆಯಲ್ಲಿ ಇರತಕ್ಕಂತಹ ಜೀವನದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಪ್ರಗತಿ, ಅದೇ ರೀತಿಯಾಗಿ ಸ್ಥಾನಮಾನ, ಆ ಸ್ಥಾನಮಾನಕ್ಕಾಗಿ ಹಣವೂ ಕೂಡ ವ್ಯಯವಾಗತಕ್ಕಂತಹ ಯೋಗವು ನಿಮ್ಮದಾಗಿರುತ್ತದೆ. ವಿದ್ಯೆಗೋಸ್ಕರವಾಗಿ ದೂರ ಪ್ರಯಾಣ ಮಾಡತಕ್ಕಂತಹ ಯೋಗ ವಿದ್ಯಾರ್ಥಿಗಳಿಗೆ ಇದೆ. ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ
ತುಂಬ ಎಚ್ಚರ ವಹಿಸಿ, ತುಂಬ ನೀವು ಪ್ರಯತ್ನ ಪಟ್ಟಲ್ಲಿ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. 15ನೇ ತಾರೀಕಿನ ನಂತರದಲ್ಲಿ ನೀವು ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಹೊಂದುವುದರಿಂದ ಬಹಳ ಜಾಗೃತ ವಹಿಸಿ. ಏಕಚಿತ್ತದಿಂದ ವಿದ್ಯೆಗಳನ್ನು ಕಲಿತದ್ದೇ ಆದರೆ ಅಲ್ಲಿಯೂ ಕೂಡ ಮುನ್ನಡೆಯಾಗತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. ಹಾಗಾಗಿ ಉತ್ತಮ ವಿದ್ಯೆಗಾಗಿ ಗುರುಗಳ ಆರಾಧನೆಯನ್ನು, ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದನ್ನು ಮರೆಯಬೇಡಿ. ಇನ್ನು ಗುರುವಿನ ಸಂಚಾರ 10 ಮತ್ತು 11ನೇ ಮನೆಯಲ್ಲಿ ಆಗುವುದರಿಂದ ಗುರುಬಲಕ್ಕೆ ಏನು ತೊಂದರೆ ಇಲ್ಲ. ಗುರುಬಲ ಇದ್ದರೆ ಯಾವ ಸಮಸ್ಯೆಯೂ ಕೂಡ ನಮ್ಮಲ್ಲಿ ಬರುವುದಿಲ್ಲ, ಸುಳಿಯುವುದಿಲ್ಲ ಅಂತ ಒಂದು ವಾಡಿಕೆ ಇದೆ. ಆದರೂ ಬೇರೆ ಗ್ರಹಗತಿಗಳ ಪೂರಕವಾಗಿ ನಾವು ನೋಡುವುದಾದರೆ ದೈವಬಲ ಇರುವುದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು, ಮುಂದಿನ 15ನೇ ತಾರೀಕಿನ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕುಂಠಿತ ಆಗತಕ್ಕಂತಹ ಯೋಗ ನಿಮ್ಮಲ್ಲಿ ಇರುತ್ತದೆ. ಹಾಗಾಗಿ ಭಯಪಡುವುದು ಬೇಡ. ನಿಮ್ಮ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ವಾಕ್ಯದಂತೆ ನೀವು ಧೈರ್ಯ ಮಾಡಿ ವ್ಯವಹಾರ ಕ್ಷೇತ್ರದಲ್ಲಿ ಮುಂದುವರಿದಿದ್ದೇ ಆದರೆ ಮೊದಲಿನ 15 ದಿವಸದ ಗುರುಬಲದಿಂದ ನಂತರದ 15 ದಿವಸ ಗುರುಬಲ ಇಲ್ಲದಿದ್ದರೂ ಆದಾಯ ಮಾಡತಕ್ಕಂತಹ ಸಾಮರ್ಥ್ಯ ನಿಮ್ಮದಾಗಿದೆ. ಇನ್ನು ಸಿಂಹರಾಶಿಯವರಿಗೆ ಶುಕ್ರನು 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಅಶಾಂತಿ, ಹೆಂಡತಿ ಮತ್ತು ಗಂಡನಿಗೆ ಮಾತುಗಳಿಂದ ಆರಂಭ ಆಗತಕ್ಕಂತಹ ಜಗಳಗಳು, ಹೆಂಡತಿ ತವರ ಮನೆಗೆ ಹೋಗತಕ್ಕಂತಹ ಯೋಗವೂ ಕೂಡ ಈ ಸಿಂಹರಾಶಿಯವರಿಗೆ ಇರುತ್ತದೆ. ಹಾಗಾಗಿ ಮಾತಿನಲ್ಲಿ ನೀವು ಏನಾದರೂ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಬರತಕ್ಕಂತಹ ಜಗಳಗಳು ಕಮ್ಮಿಯಾಗುತ್ತದೆ. ಇನ್ನು ಶನಿಯು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನೇರ ದೃಷ್ಟಿ ಸಿಂಹರಾಶಿ ಬೀಳುವುದರಿಂದ ಕಷ್ಟ ನಷ್ಟಗಳು ಕಟ್ಟಿಟ್ಟಿರ್ತಕ್ಕಂತಹ ಬುತ್ತಿಯಾಗಿರುತ್ತದೆ. ಹಾಗಾಗಿ ಭಯಪಡುವುದು ಬೇಡ. ಶನಿಯ ಆರಾಧನೆ, ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ, ಶನಿಯ ಸಂಬಂಧಿಯಾಗಿರ್ತಕ್ಕಂತಹ ಅಷ್ಟೋತ್ತರಗಳನ್ನು ನೀವು ಮಾಡಿಸುವುದರಿಂದ ಮತ್ತು ಮಾಡುವುದರಿಂದ, ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯಿಂದ ಮಾಡಿರ್ತಕ್ಕಂತಹ ದೀಪಗಳನ್ನು ಹಚ್ಚುವುದರಿಂದ ಶನಿಯ ಪ್ರಭಾವವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗುತ್ತದೆ. ಇನ್ನು ರಾಹುಕೇತು ಸಂಚಾರವು 8ನೇ ಮನೆ, ಕೇತುವಿನ ಸಂಚಾರವು 2ನೇ ಮನೆಯಲ್ಲಿ ಇರುವುದರಿಂದ ಷೇರು ಮಾರ್ಕೆಟಲ್ಲಿ ವ್ಯವಹಾರ ಮಾಡುವವರು ಬಹಳ ಕಾಳಜಿಯನ್ನು ವಹಿಸಿ. ಹೊಸದಾಗಿ ಷೇರನ್ನು ಯಾವುದನ್ನು ಕೂಡ ಖರೀದಿ ಮಾಡಬೇಡಿ. ಇನ್ನು ಸಂತಾನ ಪ್ರಾಪ್ತಿಗಾಗಿ ನೋಡುವವರಿದ್ದರೆ ಈ ಸಮಯವನ್ನು ಹೊರತುಪಡಿಸಿ ಮುಂದಿನ ಸಮಯಕ್ಕೆ ಕಾದು ಸಂತಾನ ಭಾಗ್ಯಗಳಿಗೆ ಕಾದು ಕೂತುಕೊಳ್ಳಿ. ಹಾಗೂ ರಾಹು ಮತ್ತು ಕೇತುವಿನ ಆರಾಧನೆಯನ್ನು ಮಾಡುವುದರಿಂದ ಮುಂದಿನ ಸಮಯದಲ್ಲಿ ಉತ್ತಮ ಸಂತಾನ ಪ್ರಾಪ್ತಿಗಾಗಿ ಒಳ್ಳೆಯ ಯೋಗವೂ ಕೂಡ ನಿಮ್ಮದಾಗುತ್ತದೆ. ಇನ್ನು ಸಿಂಹರಾಶಿಯವರ ಅಧಿಪತಿಯು ರವಿ ಆದ್ದರಿಂದ ವರ್ಣಗಳನ್ನು ನೋಡುವುದಾದರೆ ಕೆಂಪು ಬಣ್ಣ, ಹಳದಿ ಮಿಶ್ರಿತ ಕೆಂಪು ಬಣ್ಣ ಹಾಗೂ ಬಿಳಿ ಬಣ್ಣವು ಉತ್ತಮ. ಇನ್ನು ಉತ್ತಮ ದಿನಾಂಕವನ್ನು ನಾವು ಗಮನಿಸುವುದಾದರೆ 10ನೇ ತಾರೀಕು ಹಾಗೂ 12ನೇ ತಾರೀಕು, 24 ಹಾಗೂ 27 ಉತ್ತಮವಾಗಿರ್ತಕ್ಕಂತಹ ದಿನಗಳು. ಶುಭಾರಂಭಗಳನ್ನು ಮಾಡುವುದಾದರೆ ಈ ದಿವಸಗಳಲ್ಲಿ ಆರಂಭ ಮಾಡಿ ಉತ್ತಮ ಫಲವನ್ನು ಹೊಂದಿ. ಕನ್ಯಾ ರಾಶಿ, ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ, ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಅನುಗ್ರಹ ನಿಮ್ಮದಾಗುತ್ತದೆ. ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ. ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳು ಇದ್ದ ಪಕ್ಷದಲ್ಲಿ ಕನ್ಯಾ ರಾಶಿಯವರು ಮಕ್ಕಳಿಗೆ ಬೈಯತಕ್ಕಂಥದ್ದನ್ನು, ಹೊಡೆಯತಕ್ಕಂಥದ್ದನ್ನು, ಆದಷ್ಟು ಜಗಳಕ್ಕೆ ಕಾರಣವಾಗತಕ್ಕಂತಹ ಮಾತುಗಳನ್ನು ಆಡದೇ ಇರುವುದು ಬಹಳ ಉತ್ತಮ. ಸರ್ಪ ಸಂಬಂಧಿಯಾಗಿರ್ತಕ್ಕಂತಹ ಜಾಗಗಳ ತಗೊಳ್ಳತಕ್ಕಂಥದ್ದನ್ನು, ವ್ಯವಹಾರ ಮಾಡತಕ್ಕಂಥದ್ದನ್ನು ಮಾಡಬೇಡಿ. ಅಂತಹ ಜಾಗಗಳ ಬಗ್ಗೆ ಎಚ್ಚರವನ್ನು ವಹಿಸಿ. ಭೂ, ಮಠ, ಮನೆ ಇತ್ಯಾದಿಗಳನ್ನು ಕೊಂಡುಕೊಳ್ಳಬೇಕು ಅಂದವರು ಸರ್ಪಗಳ ಹುತ್ತಗಳ ಇರತಕ್ಕಂತಹ ಜಾಗಗಳ ಬಗ್ಗೆ ಎಚ್ಚರವನ್ನು ವಹಿಸಿ ಇಲ್ಲದೇ ಇರತಕ್ಕಂತಹ ಜಾಗಗಳನ್ನು ತಗೊಂಡಿದ್ದರೆ ಉತ್ತಮವಾಗಿರ್ತಕ್ಕಂತಹ ಯೋಗವು ನಿಮ್ಮದಾಗುತ್ತದೆ. ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗ್ರತೆ ಕಾಳಜಿಯನ್ನು ವಹಿಸತಕ್ಕಂಥದ್ದು ಉತ್ತಮ. ಹಾಗೂ ಹಿರಿಯರ ಆಸ್ತಿ ಬರತಕ್ಕಂಥವರ ಯೋಗವೂ ಕೂಡ ನಿಮ್ಮದಾಗಿರುತ್ತದೆ.
ಇನ್ನು ನ್ಯಾಯಾಲಯದಲ್ಲಿ ದಾವೆ ಇದ್ದವರು ಜಯಪ್ರಾಪ್ತಿಯೂ ಕೂಡ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ. ಮೊದಲು 15 ದಿವಸ ಅಂದರೆ 15ನೇ ತಾರೀಕಿನವರೆಗೆ ವಿದ್ಯಾರ್ಥಿ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡತಕ್ಕಂತಹ ಕಾಲ ಮತ್ತು ಯೋಗ ನಿಮ್ಮದಾಗಿರುತ್ತದೆ. 15ನೇ ನಂತರದಲ್ಲಿ ಆ ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಬರಬೇಕಾದರೆ ತುಂಬ ಕೃಷಿಯನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಏಕಚಿತ್ತದಿಂದ ಓದಿ ವಿದ್ಯಾಸ್ಥಾನಮಾನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾದರೆ ಗುರುವಿನ ಆರಾಧನೆಯನ್ನು ಮಾಡುವುದು ಉತ್ತಮ. ಗುರುಬಲವು 9ನೇ ಮನೆಯಲ್ಲಿ ಬಂದ ಗುರುವು ಉತ್ತಮ. 8ನೇ ಮನೆಯಲ್ಲಿರುವನು ಅಷ್ಟಮ ಸ್ಥಾನದ ಗುರು ಸ್ವಲ್ಪ ಗುರುಬಲ ಇಲ್ಲದೇ ಇರುವುದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಮೇ 15ರ ನಂತರದಲ್ಲಿ ನಿಮಗೆ ಪ್ರಗತಿ ಆದಾಯದಾಯಕವಾಗಿ ಇರುತ್ತದೆ. ಮೊದಲು 15 ದಿವಸ ವ್ಯವಹಾರ ಕ್ಷೇತ್ರದಲ್ಲಿ ಜಾಗೃತೆಯನ್ನು ವಹಿಸಿ. ಯಾವುದಾದರೂ ಹೊಸದಾಗಿ ವ್ಯವಹಾರವನ್ನು ಮಾಡುವ ಬಯಸುವವರು ಮೇ 15 ನಂತರದಲ್ಲಿ ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಫಲಪ್ರಾಪ್ತಿ ನಿಮ್ಮದಾಗಿರುತ್ತದೆ. 15ರ ಪೂರ್ವದಲ್ಲಿ ಶುಕ್ರನ ಪ್ರಭಾವದಿಂದ ಸಾಂಸಾರಿಕ ಜೀವನ ಸುಖ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ದೂರವಾಗಿರುತ್ತದೆ. ಹೆಂಡತಿ ಗಂಡನ ಜಗಳ ಅತಿರೇಕಕ್ಕೆ ಹೋಗತಕ್ಕಂತಹ ಯೋಗವೂ ಕೂಡ ಇದೆ. ಆ ಅತಿರೇಕಕ್ಕೆ ಹೋಗತಕ್ಕಂತಹ ಜಗಳಗಳು ನ್ಯಾಯಾಲಯಕ್ಕೆ ಹೋಗತಕ್ಕಂತಹ ಯೋಗವೂ ಇರುವುದರಿಂದ ಅದರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ 15 ದಿವಸ ತನಕ ನೆಮ್ಮದಿಯಿಂದ ಇದ್ದರೆ ನಂತರದ 15 ದಿವಸ ಪ್ರೀತಿ ವಾತ್ಸಲ್ಯ ಸುಖ ಶಾಂತಿಯಿಂದ ಕೂಡಿರ್ತಕ್ಕಂತಹ ಯೋಗ ಶುಕ್ರ ಗ್ರಹನು ಕೊಡ್ತಾನೆ. ಹಿಂದಿನ ಕಷ್ಟಗಳು ಅಂದರೆ ಸ್ವಲ್ಪ ವರ್ಷದ ಹಿಂದಿನ ದಿವಸದಲ್ಲಿ ಬಂದಿರತಕ್ಕಂತಹ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಆ ಶನಿಯ ಪ್ರಭಾವದಿಂದ ಕಷ್ಟಗಳೆಲ್ಲವೂ ಕೂಡ ದೂರ ಆಗತಕ್ಕಂತಹ ಹಾಗೆ ಕಷ್ಟಗಳು ದೂರ ಆಗಿ ನೆಮ್ಮದಿಯ ವಾತಾವರಣ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ. ಇನ್ನು ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ಕಬ್ಬಿಣ ಕಲ್ಲು ಮರಳು ಇತ್ಯಾದಿ ವ್ಯಾಪಾರ ಮಾಡುವವರಿಗೆ ಉತ್ತಮವಾದ ಸಮಯ ಈ ಮೇ ತಿಂಗಳು ಆಗಿರುತ್ತದೆ. ಮಕ್ಕಳ ಯಶಸ್ಸಿಗೆ ತೊಂದರೆಯನ್ನು ಸಂತಾನ ಪ್ರಾಪ್ತಿಗೆ ಉತ್ತಮವಾದ ಸಮಯ ಅಲ್ಲ. ಹಾಗೂ ಮಕ್ಕಳ ಅನಾರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ. ಮಕ್ಕಳ ಅನಾರೋಗ್ಯದಿಂದ ಅಶಾಂತಿಯೂ ಕೂಡ ಉಂಟಾದೀತು. ಷೇರು ಮಾರ್ಕೆಟ್ ವ್ಯಾಪಾರ ಮಾಡುವವರು ಬಹಳ ಕಾಳಜಿಯಿಂದ ಷೇರುಗಳನ್ನು ತಗೊಳ್ಳತಕ್ಕಂಥದ್ದು ಮಾರತಕ್ಕಂಥದ್ದನ್ನು ಮಾಡಬೇಕು. ಹೊಸದಾಗಿ ಯಾವುದಾದರೂ ಷೇರುಗಳನ್ನು ತಗೊಳ್ಳಬೇಕು ಎಂಬ ಬಯಸಿದವರು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದಕ್ಕೆ ಹಾಕುವುದು ಬಹಳ ಉತ್ತಮ. ಹಾಗಾಗಿ ಕನ್ಯಾ ರಾಶಿಯವರ ವರ್ಣಗಳನ್ನು ನಾವು ನೋಡುವುದಾದರೆ ಕನ್ಯಾ ರಾಶಿ ಅಧಿಪತಿ ಬುಧ ಆದ್ದರಿಂದ ಪಚ್ಚೆ ಕಪ್ಪು ಹಾಗೂ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಬಣ್ಣಗಳು ಉತ್ತಮ ಫಲಪ್ರದಗಳು. ಮೇ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳನ್ನು ನೋಡುವುದಾದರೆ ನಾವು 3ನೇ ತಾರೀಕು 13ನೇ ತಾರೀಕು 21 ಹಾಗೂ 27ನೇ ತಾರೀಕು ಯಾವುದಾದರೂ ಕೆಲಸಗಳನ್ನು ಮಾಡುವುದಾದರೆ ಈ ದಿವಸ ಕೆಲಸಗಳನ್ನು ಆರಂಭಿಸಿ ಉತ್ತಮ ಫಲವನ್ನು ಹೊಂದಿ. ತುಲಾ ರಾಶಿಯವರಿಗೆ ರವಿಯು 7 ಮತ್ತು 8ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಾಡತಕ್ಕಂತಹ ಎಲ್ಲ ಉತ್ತಮವಾದ ಕೆಲಸಗಳಿಗೆ ಪ್ರಗತಿಯನ್ನು ಹೊಂದುತ್ತೀರಾ. ಗುರು ಹಿರಿಯರ ತಂದೆ ತಾಯಿಗಳ ಏನಾದರೂ ಬಹುದಿನದ ಅನಾರೋಗ್ಯ ಇದ್ದರೆ ಈ ತಿಂಗಳಲ್ಲಿ ಆ ಅನಾರೋಗ್ಯ ಎಲ್ಲವೂ ಕೂಡ ಸುಧಾರಿಸಿ ಆರೋಗ್ಯದಿಂದ ಆ ಗುರು ಹಿರಿಯರು ಜೀವನ ಮಾಡತಕ್ಕಂತಹ ಯೋಗ ನಿಮ್ಮ ಜಾತಕದ ಮೂಲಕ ಅವರಿಗೆ ಬರುತ್ತದೆ. ಹಾಗೂ 15 ದಿವಸದ ನಂತರ ಅಂದರೆ ಮೇ 15ನೇ ತಾರೀಕ ನಂತರದಲ್ಲಿ ರವಿಯು 8ನೇ ಮನೆಗೆ ಹೋಗುವುದರಿಂದ ಮಕ್ಕಳ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ. ಚಿಕ್ಕ ಮಕ್ಕಳಿದ್ದರೆ ಬಿಸಿಲಿನಿಂದ ಬರತಕ್ಕಂತಹ ಬಿಸಿಲಿನ ಉಷ್ಣಾಂಶದಿಂದ ಬರತಕ್ಕಂತಹ ಕಾಯಿಲೆಗಳು ಹೆಚ್ಚಾಗುವ ಸಂಭವತೆ. ಆ ಕಾಯಿಲೆಗಳನ್ನು ನಿವಾರಣೆಗೋಸ್ಕರವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತಕ್ಕಂತಹ ಯೋಗ ಹಾಗೂ ಕಾಯಿಲೆಗಳಿಂದ ಅಶಾಂತಿ ಉಂಟಾಗತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. ಹಾಗಾಗಿ ಮೇ 15ನೇ ತಾರೀಕ ನಂತರದಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು. ಭೂ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಸೆಕೆಂಡ್ ಹ್ಯಾಂಡ್ ಮನೆಯನ್ನು ತಗೊಳ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಕೂಡ ಖಂಡಿತವಾಗಲಿ ಮಾಡುವುದು ಬೇಡ. ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ಮುಂದೆ ದೂಡಿ
ಮಂಗಳ ಗ್ರಹನ ಪ್ರಭಾವದಿಂದ ಆ ಭೂ ಸಂಬಂಧಿಯಾಗಿರ್ತಕ್ಕಂತಹ ಪೇಪರಿನ ಕೊರತೆ ನಿಮಗೆ ಉಂಟಾಗಲಿದೆ. ಅಕಸ್ಮಾತ್ ಏನಾದರೂ ಖರೀದಿ ಮಾಡಿದಲ್ಲಿಯೂ ಕೂಡ ಮುಂದೆ ಅದೇ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಷ್ಟಗಳು ಕೂಡ ಬರತಕ್ಕಂತಹ ಯೋಗ ಇರುವುದರಿಂದ ಮಂಗಳ ಗ್ರಹನಿಂದ ಸೂಚಿಸಲ್ಪಡತಕ್ಕಂತಹ ಭೂಮಿ ಪುತ್ರನಾಗಿರ್ತಕ್ಕಂತಹ ಮಂಗಳನಿಂದ ಸೂಚಿಸಲ್ಪಡತಕ್ಕಂತಹ ಭೂ ಸಂಬಂಧಿ ವ್ಯವಹಾರಗಳನ್ನು ಆದಷ್ಟು ಮುಂದೆ ದುಡಿದಲ್ಲಿ ನಿಮಗೆ ಶ್ರೇಯಸ್ಸು. ಬುಧನಿಂದ ಬುದ್ಧಿಗೆ ಸಂಬಂಧಿಸ್ತಕ್ಕಂತಹ ವಿಷಯಗಳನ್ನು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಮೊದಲು 15 ದಿವಸ ಬಹಳ ಕಷ್ಟದಾಯಕ. ಎಷ್ಟು ಓದಿದರೂ ಕೂಡ ಮನಸ್ಸಿಗೆ ಹತ್ತದೇ ಇರತಕ್ಕಂಥದ್ದು, ಓದಿದ ಭಾಗವು ಪರೀಕ್ಷೆಯಲ್ಲಿ ಬರದೇ ಇರತಕ್ಕಂಥದ್ದು ಇರುವುದರಿಂದ ಮೊದಲು 15 ದಿವಸ ಬಹಳ ಶ್ರದ್ಧೆಯಿಂದ ಕಷ್ಟದಿಂದ ಉತ್ತಮ ವಿದ್ಯಾಭ್ಯಾಸ ಮಾಡದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು. ನಂತರದ ಉತ್ತರಾರ್ಧದ 15 ದಿವಸವು ಆ ಬುಧನು 7ನೇ ಮನೆಗೆ ಹೋಗುವುದರಿಂದ ನೇರ ದೃಷ್ಟಿಯು ತುಲಾರಾಶಿಗೆ ಇರುವುದರಿಂದ ಉತ್ತಮವಾದ ಅಂಕಗಳನ್ನು, ಆ ಅಂಕಗಳ ಪ್ರಭಾವದಿಂದ ಉತ್ತಮ ಸ್ಥಾನಮಾನಾದಿಗಳನ್ನು, ಮನೆಯಲ್ಲಿ ಪ್ರಶಂಸೆಗಳನ್ನು ಪಡತಕ್ಕಂತಹ ಯೋಗವೂ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಏಕಚಿತ್ತದಿಂದ ಏಕಾಗ್ರತೆಯಿಂದ ವಿದ್ಯೆಯ ಬಗ್ಗೆ ಗಮನವನ್ನು ಹರಿಸಿ, ಹಾಗೂ ತುಲಾರಾಶಿಯವರಿಗೆ ಗುರುವು 7ನೇ ಮನೆ ಹಾಗೂ 8ನೇ ಮನೆಗಳನ್ನು ಸಂಚಾರವನ್ನು ಮಾಡುವುದರಿಂದ 7ನೇ ಮನೆಯಲ್ಲಿ ಇರುವ ತನಕ ಗುರುಬಲವು ಚೆನ್ನಾಗಿ ಇರುತ್ತದೆ. ಹಾಗಾಗಿ ಆ ಸಮಯದಲ್ಲಿ ಅಂದರೆ ಮೇ ತಿಂಗಳಿನ 15ನೇ ತಾರೀಕಿನವರೆಗಿನ ಯಾವುದೇ ನೀವು ವ್ಯವಹಾರಗಳನ್ನು ಮಾಡಿದರೂ, ಹೂಡಿಕೆಗಳನ್ನು ಮಾಡಿದರೂ, ಉತ್ತಮ ಕೆಲಸಗಳನ್ನು ಕೈಗೆತ್ತಿಕೊಂಡರೂ ಎಲ್ಲ ಕೆಲಸಗಳ ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ. ಉತ್ತಮ ಆದಾಯವನ್ನು, ಉತ್ತಮ ಪ್ರಶಂಸೆಯನ್ನು ಕೂಡ ಹೊಂದುತ್ತೀರಾ. ಆದರೆ ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂತಹ ಗುರುಬಲವು ಮಧ್ಯಮ ಮತ್ತು ಅಧಮ ಸ್ಥಾನಕ್ಕೆ ಹೋಗುವುದರಿಂದ ದೈವಬಲವು ನಿಮ್ಮದಾಗಿರುವುದಿಲ್ಲ. ದೈವಬಲ ಇಲ್ಲದೆ ಇರುವಾಗ ಯಾವುದೇ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಅಪಜಯವು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು, ವ್ಯವಹಾರಾದಿಗಳನ್ನು ಮಾಡುವುದಾದರೂ ಮೇ 15ನೇ ತಾರೀಕಿಗೆ ಮುಂಚಿತವಾಗಿ ಮಾಡುವುದು ಬಹಳ ಉತ್ತಮ. ಗಂಡ ಹೆಂಡತಿಯ ವಿಚಾರದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದುತ್ತೀರಾ. ಆದರೆ ಮಕ್ಕಳೊಂದಿಗೆ ಅಪ್ಪ ಅಮ್ಮಂದಿರು ಜಗಳ ಮಾಡತಕ್ಕಂತಹ ಯೋಗ ಇರುತ್ತದೆ. ಹಾಗೆ ಪ್ರೀತಿ ಪ್ರೇಮ ಅಂತ ನಡೆದಾಡುವವರಿಗೆ ವಿರಸಗಳು ಬರತಕ್ಕಂತಹ ಯೋಗವೂ ಇದೆ. ಹಾಗಾಗಿ ಆ ಪ್ರೀತಿ ಪ್ರೇಮಾದಿಗಳನ್ನು ಮಾಡುವವರು ಮಾತಿನಲ್ಲಿ ಹಿಡಿತ ಇರಲಿ. ಆದಷ್ಟು ಸಂಯೋಗದಿಂದ ನಡೆದುಕೊಂಡು ಹೋದಿದ್ದೇ ಆದರೆ ಮುಂದೆ ಉತ್ತಮವಾಗಿರ್ತಕ್ಕಂತಹ ಸಮಯ ನಿಮ್ಮದಾಗುತ್ತದೆ. ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ, ಮಕ್ಕಳಿಗೆ ಬೈಯತಕ್ಕಂಥದ್ದನ್ನು, ಹೊಡೆಯತಕ್ಕದ್ದನ್ನು ಮಾಡಬೇಡಿ. ಮಾಡಿದರೆ ಮಕ್ಕಳು ಹಿಂತಿರುಗಿ ಬಿಡತಕ್ಕಂತಹ ಯೋಗವೂ ಕೂಡ ಶುಕ್ರಗ್ರಹನು ಕೊಡುವುದರಿಂದ ಅದನ್ನು ಆದಷ್ಟು ದೂರ ಇಡುವುದು ಬಹಳ ಒಳ್ಳೆಯದು. ಮಾಡತಕ್ಕಂತಹ ಉದ್ಯೋಗದಲ್ಲಿ ಯಾವುದಾದರೂ ಕೆಲಸವನ್ನು ಆರಂಭ ಮಾಡಿದ್ದರೆ ಮೇ ತಿಂಗಳಲ್ಲಿ ಅದು ಫಲವನ್ನು ಕೊಡುವುದಕ್ಕೆ ವಿಳಂಬವಾಗುತ್ತದೆ, ಕಾರ್ಯ ವಿಳಂಬ. ಹಿತಶತ್ರುಗಳ ಕಾಟ, ನಾವೇನೋ ಶತ್ರುಗಳು ಅಂತ ಹೇಳಿ ನಂಬಿರ್ತೇವೆ, ಅವರಿಂದನೇ ಯಾವುದಾದರೂ ಒಂದು ತೊಂದರೆಗೆ ಒಳಗತಕ್ಕಂತಹ ಯೋಗ. ಹಾಗೂ ಕಬ್ಬಿಣ, ಸ್ಟೀಲು, ಕಲ್ಲು ಹಾಗೂ ಸಿಮೆಂಟು ಇತ್ಯಾದಿಗಳಿಂದ ವ್ಯವಹಾರ ಮಾಡುವವರು ಬಹಳ ಜಾಗೃತೆಯನ್ನು ವಹಿಸಿ, ಹಣ ಬಂದ ನಂತರವೇ ನಿಮ್ಮ ಮಾಲನ್ನು ಕಳಿಸತಕ್ಕಂಥದ್ದನ್ನು ಮಾಡಿ. ಮೊದಲೇನಾದರೂ ನೀವೇನಾದರೂ ಕೊಟ್ಟದ್ದೇ ಆದರೆ ಸಾಮಾನುಗಳಿಗೆ ಅದಕ್ಕೆ ಬೇಕಾದ ಹಣವು ನಿಧಾನವಾಗಿ ಬರತಕ್ಕಂತಹ ಯೋಗ ಇರುತ್ತದೆ. ಹಾಗಾಗಿ ವ್ಯವಹಾರವನ್ನು ಮಾಡುವಾಗ ಬಹಳ ಜಾಗೃತೆಯನ್ನು ವಹಿಸಿ. ರಾಹುಗ್ರಹನ ಪ್ರಭಾವದಿಂದ ಜೂಜಾಡುವ ಅಭ್ಯಾಸ ಇದ್ದವರು ಆದಷ್ಟು ಜೂಜುಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಯಾಕೆಂದರೆ ಎಲ್ಲಿ ನೀವು ಜೂಜಾಡ್ತಿರೋ ಅಲ್ಲೇ ನಷ್ಟ ಹೊಂದತಕ್ಕಂತಹ ಯೋಗ. ಹಾಗೂ ಬೆಟ್ಟಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಇತ್ಯಾದಿಗಳನ್ನು ಮಾಡುವವರು ಕೂಡ ಬಹಳ ಜಾಗೃತೆ ವಹಿಸಬೇಕು. ಆದಷ್ಟು ಬೆಟ್ಟಿಂಗ್ ಆದಿಗಳನ್ನು ಬಿಡುವುದು ಬಹಳ ಒಳ್ಳೆಯದು, ಯಾಕೆಂದರೆ ಒಳ್ಳೆಯ ಕೆಲಸಗಳು ಅಲ್ಲ. ಹಾಗಾಗಿ ಷೇರು ಮಾರುಕಟ್ಟೆಯನ್ನು ನಡೆಸುವವರು, ಷೇರು ಮಾರುಕಟ್ಟೆಯಲ್ಲಿ ಹೂಡುವವರು ಬಹಳ ಜಾಗೃತೆಯಿಂದ ಹೂಡಿ. ಹಿಂದೆ ಹೂಡಿರ್ತಕ್ಕಂತಹ ಷೇರುಗಳು ಸ್ವಲ್ಪ ಮಟ್ಟಿಗೆ ಲಾಭದಾಯಕ ಆದರೂ ರಾಹು 6ನೇ ಮನೆಯಲ್ಲಿರುವುದರಿಂದ ಆ ಸ್ಥಾನಮಾನ ಅಷ್ಟು ಒಳ್ಳೆಯದು ಅಲ್ಲ. ಆದ್ದರಿಂದ ಈ ತಿಂಗಳಲ್ಲಿ ಯಾವುದೇ ಹೊಸದಾಗಿ ಷೇರುಗಳನ್ನು ಕೊಂಡುಕೊಳ್ಳಲು ಹೋಗಬೇಡಿ. ಹಾಗೂ ತುಲಾರಾಶಿಯವರಿಗೆ ಉತ್ತಮ ವರ್ಣಗಳನ್ನು ನೋಡುವುದಾದರೆ ತುಲಾರಾಶಿ ಅಧಿಪತಿ ಶುಕ್ರ. ಹಾಗಾಗಿ ಹಳದಿ ಮಿಶ್ರಿತ ಬಿಳಿ ಮತ್ತು ಹಳದಿ
ಈ 3 ವರ್ಣಗಳು ಬಹಳ ಶುಭಪ್ರದವಾದಗಳಂತಹದ್ದು. ಇನ್ನು ಮೇ ತಿಂಗಳಲ್ಲಿ ಉತ್ತಮ ತಾರೀಖುಗಳನ್ನು ನೋಡುವುದಾದರೆ 9ನೇ ತಾರೀಕು, 17ನೇ ತಾರೀಕು, 29ನೇ ತಾರೀಕುಗಳು ಶುಭಪ್ರದಗಳು. ಈ ದಿವಸದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜಾತಕದಿಂದ ನಿಮ್ಮ ಗುರು ಹಿರಿಯರಿಗೆ ಅಂದರೆ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದರಿಗೆ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡತಕ್ಕಂತಹ ಯೋಗ ನಿಮ್ಮದಾಗಿದೆ. ತಂದೆ ತಾಯಿಗಳಿಗೆ ಅನಾರೋಗ್ಯ ಇದ್ದ ಪಕ್ಷದಲ್ಲಿ ಈ ಮಾಸದಲ್ಲಿ ರವಿಯ ಅನುಗ್ರಹದಿಂದ ಅನಾರೋಗ್ಯವು ದೂರವಾಗಿ ಆರೋಗ್ಯ ಬರತಕ್ಕಂತಹ ಯೋಗ ಭಾಗ್ಯ. ಮಕ್ಕಳಿಗೂ ಏನಾದರೂ ಅನಾರೋಗ್ಯ ಇದ್ದ ಪಕ್ಷದಲ್ಲಿ ಅದು ಕೂಡ ದೂರವಾಗಿ ಆರೋಗ್ಯ ಸಿಗತಕ್ಕಂತಹ ಯೋಗ ಭಾಗ್ಯ. ಆದರೆ ರವಿಯು 7ನೇ ಸ್ಥಾನಕ್ಕೆ ಹೋಗುವಾಗ ಬೇರೆ ಗ್ರಹಗತಿಗಳ ಸಂಬಂಧದಿಂದ, ಗ್ರಹಗಳ ದೃಷ್ಟಿ ದೋಷದಿಂದ ಹಿರಿಯರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಮಾತಿನ ಚಕಮಕಿ ನಡೆಯತಕ್ಕಂತಹ ಯೋಗ. ಅಂದರೆ ಮಾತಿನಿಂದ ಶುರುವಾಗಿರ್ತಕ್ಕಂತಹ ಜಗಳ ಮಾತನ್ನೂ ಮೀರಿ ಮುಂದಕ್ಕೆ ಹೋಗತಕ್ಕಂತಹ ಯೋಗ ಇರುವುದರಿಂದ ಮಾತಿನ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಸಮಾಧಾನದಿಂದ ಇರುವುದು ಉತ್ತಮ. ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವವರಿಗೆ, ಭೂ ಸಂಬಂಧಿ ವ್ಯವಹಾರಗಳನ್ನು ಮಾಡುವವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಯೋಗ. ಆದರೂ ಬೇರೆ ಗ್ರಹಗಳ ಸಂಯೋಗ ದೃಷ್ಟಿದೋಷದಿಂದ ಆ ವ್ಯವಹಾರ ಮಾಡುವಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೇಪರ್ಗಳು ಅಂದರೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಾಗೂ ನೀವು ಭೂ ಸಂಬಂಧಿಯಾಗಿರ್ತಕ್ಕಂತಹ ಯಾವುದಾದರೂ ಸಾಲಗಳನ್ನು ಅಂದರೆ ಬ್ಯಾಂಕ್ ಲೋನುಗಳನ್ನು ತಗೊಳ್ಳುವಾಗಲೂ ಕೂಡ ಬಹಳ ಕಾಳಜಿಯನ್ನು ವಹಿಸುವಂಥದ್ದು ಅತ್ಯುತ್ತಮವಾಗಿದೆ. ಮೊದಲು 15 ದಿವಸ ಬಹಳ ಉತ್ತಮ. ಯಾರಿಗೆ? ವಿದ್ಯಾರ್ಥಿ ವೃತ್ತಿಯಲ್ಲಿರುವವರಿಗೆ. ಒಂದು ಸಲ ಓದಿದರೆ ಸಾಕು, ಎಲ್ಲವನ್ನೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳತಕ್ಕಂತಹ ಶಕ್ತಿಯನ್ನು 5ನೇ ಮನೆಯಲ್ಲಿರ್ತಕ್ಕಂತಹ ಬುಧ ಕೊಡ್ತಾನೆ. ಹಾಗಾಗಿ ನಾವು ಓದುವುದಾದರೆ ಮೊದಲನೇ 15 ದಿವಸವನ್ನೇ ಎಲ್ಲವನ್ನೂ ಓದತಕ್ಕಂತಹ ಪ್ರಯತ್ನವನ್ನು ಮಾಡಿ. ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲು 15 ದಿವಸದಲ್ಲಿ ಭಾಗಿಯಾಗುವುದಿದ್ದರೆ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಜಯಪ್ರಾಪ್ತಿ ಆಗುತ್ತದೆ. ನಂತರದಲ್ಲಿ ಆ ಬುಧನು 6ನೇ ಮನೆಗೆ ಹೋಗುವುದರಿಂದ 6ನೇ ಮನೆ ಅಷ್ಟು ಉತ್ತಮ ಅಲ್ಲ. ಆದ ಕಾರಣ ಆ ಸಮಯದಲ್ಲಿ ಪರೀಕ್ಷೆಗಳನ್ನು ಬರೆಯುವಂಥವರು, ಆ ಸಮಯದಲ್ಲಿ ಫಲಿತಾಂಶಗಳು ಬರತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಗಮನ ಹರಿಸಬೇಕು. ಓದುವುದರಲ್ಲಿ ಬಹಳ ಗಮನವನ್ನು ಇಟ್ಟುಕೊಳ್ಳಬೇಕು. ಒಳ್ಳೆಯ ಸ್ಥಾನಮಾನ ಬೇಕು ಅಂತಂದರೆ ಅಷ್ಟೇ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು ವಿದ್ಯಾರ್ಥಿ ಜೀವನವನ್ನು ಉತ್ತಮವನ್ನಾಗಿ ಮಾಡಿಕೊಳ್ಳಿ. ಹಿಂದೆ ಜೀವನದಲ್ಲಿ ವ್ಯವಹಾರಗಳಲ್ಲಿ ಏನಾದರೂ ನೀವು ಪ್ರಗತಿಯನ್ನು ಸಾಧಿಸೇ ಇದ್ದರೆ ಈ ಗುರುಬಲ ನಂತರದಲ್ಲಿ ಪ್ರಗತಿಯಾಗುತ್ತದೆ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಕಾಳಜಿಯನ್ನು ವಹಿಸಿ ಅವಸರವನ್ನು ಮಾಡಬೇಡಿ. ಹಾಗೂ ಗುರುಬಲ ಬಂದ ನಂತರ ಅಂದರೆ ಮೇ 15 ನಂತರದಲ್ಲಿ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಆದಾಯ, ಉತ್ತಮವಾಗಿರ್ತಕ್ಕಂತಹ ಆದಾಯದಿಂದ ಬರತಕ್ಕಂತಹ ಸುಖಗಳು, ಪ್ರಶಂಸೆ, ಮೇಲ್ ಅಧಿಕಾರಿ ವರ್ಗಗಳ ಕೃಪಾ ಕಟಾಕ್ಷಕ್ಕೆ ಒಳಗಾಗುತ್ತೀರಾ. ಬೇರೆ ಬೇರೆ ಉದ್ಯೋಗಗಳು ನಿಮ್ಮನ್ನು ಆರಿಸಿಕೊಂಡು ಬರುತ್ತದೆ. ಹಾಗಾಗಿ ಆ ನಂತರದ 15 ದಿವಸಗಳು ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಗುರು ಕೊಡ್ತಾನೆ. ಶುಕ್ರಗ್ರಹನಿಂದ ಅಷ್ಟ ಐಶ್ವರ್ಯ ಅಂದರೆ ಸಾಂಸಾರಿಕ ಸುಖ, ಪ್ರೀತಿ, ವಾತ್ಸಲ್ಯ, ವಾಹನ ಸುಖ, ಆಭರಣ ಸುಖಗಳನ್ನು ನಾವು ನೋಡಬೇಕಾಗುತ್ತದೆ. ಹಾಗಾಗಿ 6ನೇ ಮನೆ ಸ್ಥಾನ ಅಷ್ಟು ಒಳ್ಳೆಯದ ಅಲ್ಲ. ಆದ್ದರಿಂದ ಸಾಂಸಾರಿಕ ಜೀವನದಲ್ಲಿ ಹೊಂದಾಣಿಕೆ ಕೊರತೆ, ಪ್ರೇಮ ಪ್ರೀತಿ ಎಂಬುವರಲ್ಲಿಯೂ ಕೂಡ ಹೊಂದಾಣಿಕೆ ಕೊರತೆ. ಯಾರಾದರೂ ಕನ್ಯೆಯನ್ನು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡುವವರು ಈ ಮಾಸದಲ್ಲಿ ಆದಷ್ಟು ಮುಂದೂಡಿ ಮುಂದಿನ ಮಾಸಕ್ಕೆ ಹೋಗಿ ನೋಡತಕ್ಕಂಥದ್ದು ಬಹಳ ಉತ್ತಮ. ಯಾಕಂದರೆ ಆಕರ್ಷಣಾ ಸಿದ್ಧಿ ಇಲ್ಲದೇ ಇರುವಾಗ ನಾವು ಯಾವ ಕನ್ಯೆಯನ್ನು ನೋಡಿದ್ರೂ ಕೂಡ ಇಷ್ಟ ಆಗುವುದಿಲ್ಲ. ಹಾಗಾಗಿ ಆ ಶುಕ್ರನ ಅನುಗ್ರಹ ಬರುವ ತನಕ ಕಾಯುವುದು ಬಹಳ ಉತ್ತಮ. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ವೃಶ್ಚಿಕ ರಾಶಿಯವರಿಗೆ, ಆ ವೃಶ್ಚಿಕ ರಾಶಿಯವರಿಗೆ ವಿವಾಹವು ವಿಳಂಬ ಆಗತಕ್ಕಂತಹ ಯೋಗವೂ ಇದೆ. ಕೆಲವೊಬ್ಬರಿಗೆ ವಿವಾಹದಲ್ಲಿಯೇ ಆಸಕ್ತಿ ಹೋಗತಕ್ಕಂತಹ ಯೋಗವೂ ಕೂಡ ಇರುವುದರಿಂದ ಆ ಶುಕ್ರನಿಗೆ ಸಂಬಂಧಿಸ್ತಕ್ಕಂತಹ ಅಶ್ವತ್ಥಾದಿ ವಿವಾಹಾದಿಗಳನ್ನು ಇಲ್ಲ ಸ್ವಯಂವರ ಪಾರ್ವತಿ ಮಂತ್ರಗಳ ಪೂಜೆಗಳನ್ನು ಮಾಡುವಂಥದ್ದು ಬಹಳ ಉತ್ತಮ. ಆ ಪೂಜೆಗಳ ಪ್ರಭಾವದಿಂದ ವಿವಾಹ ಭಾಗ್ಯವು ಬೇಗ ಬರುತ್ತದೆ.
ಕುಂಭರಾಶಿಯು ಶನಿಗೆ ಸ್ವಕ್ಷೇತ್ರ ಆದ್ದರಿಂದ ಬಹಳ ಬಲಿಷ್ಠನಾಗಿರ್ತಾನೆ. ಹಾಗಾಗಿ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸುವಂತಹದ್ದು. ಚಿಕ್ಕ 18 ವರ್ಷದ ಕೆಳಗಿನ ಮಕ್ಕಳಿಗೆ ಗಾಡಿಯನ್ನು ಕೊಡದೇ ಇರತಕ್ಕಂಥದ್ದು ಬಹಳ ಉತ್ತಮ. ಹಾಗೂ ಮಿತ್ರರಿಂದ ಬರತಕ್ಕಂತಹ ಕಷ್ಟಗಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸುವಂತಹದ್ದು. ಇದೇ ಮೊದಲಾದ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಬೇಕಾದರೆ ಶನಿ ಕರ್ಮಾಧಿಪತಿ ಆದ್ದರಿಂದ ಕರ್ಮಗಳನ್ನು ತೊಡತಕ್ಕಂತಹ ಧರ್ಮಗಳನ್ನು ಮಾಡತಕ್ಕಂಥದ್ದು ನಿಮ್ಮದು ಕಾರ್ಯ ಬಹಳ ಉತ್ತಮವಾಗಿರಬೇಕು. ಹಾಗಾಗಿ ಪೂಜೆ, ದಾನ, ದಕ್ಷಿಣೆ, ಗೋ ಸಂಬಂಧಿ ಪೂಜೆಗಳನ್ನು ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ರಾಹು 5ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅದೇ ವೃಶ್ಚಿಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಕೇತು ಸಂಚಾರ ಆಗುವುದರಿಂದ ಕುಲದೇವರ ಅನಾನುಕೂಲತೆಯನ್ನು, ಕುಲದೇವರ ಕೋಪವನ್ನು ತೋರಿಸುತ್ತದೆ. ಹಾಗಾಗಿ ಈ ಕುಲದೇವರಿಂದ ಬರತಕ್ಕಂತಹ ಅನಿಷ್ಟಗಳ ನಿವಾರಣೆಗೋಸ್ಕರವಾಗಿ ಕುಲದೇವರಿಗೆ ಸಂಬಂಧಿಸಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಷೇರು ಮಾರ್ಕೆಟು ವ್ಯವಹಾರ ಮಾಡುವವರು ಬಹಳ ಕಾಳಜಿಯನ್ನು ವಹಿಸಿ ಹಾಕಿರ್ತಕ್ಕಂತಹ ಷೇರು ಹಾಕಿದಲ್ಲೇ ನಷ್ಟ ಹೊಂದತಕ್ಕಂತಹ ಯೋಗ ರಾಹುಗ್ರಹ ತೋರಿಸಿಕೊಡ್ತಾನೆ. ಇನ್ನು ಕೇತುವು ಮನೆಯಲ್ಲಿ ಕಿರಿಕಿರಿಗಳನ್ನು ತೋರಿಸಿಕೊಡ್ತಾನೆ. ನಿಮಗೆ ಇರತಕ್ಕಂತಹ ಕೀರ್ತಿ, ಇರತಕ್ಕಂತಹ ನಿಮ್ಮ ಯೋಗ ಭಾಗ್ಯಗಳನ್ನು ನಷ್ಟ ಮಾಡತಕ್ಕಂತಹ ಯೋಗವನ್ನು ಕೇತು ತೋರಿಸಿಕೊಡುವುದರಿಂದ ನಿಮಗೆ ಅಪಕೀರ್ತಿಗಳು ಬರತಕ್ಕಂತಹ ಸಂಭವತೆ ಇದೆ. ಹಾಗಾಗಿ ಅದರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ. ಇನ್ನು ಮೇ ಮಾಸದ ಒಳ್ಳೆಯ ಉತ್ತಮ ದಿನಾಂಕಗಳನ್ನು ನಾವು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ 5, 11, 16 ಹಾಗೂ 26 ಒಳ್ಳೆಯ ದಿವಸಗಳು. ಈ ದಿವಸಗಳಲ್ಲಿ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ. ಇನ್ನು ಯಾವ ಉತ್ತಮ ಬಣ್ಣ ಅಂತ ನೋಡುವುದಾದರೆ ವೃಶ್ಚಿಕ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಕೆಂಪು ಬಣ್ಣವನ್ನು ಹಾಗೂ ಕಪ್ಪು ಬಣ್ಣವನ್ನು ಹಾಗೂ ನೀಲಿ ಬಣ್ಣವನ್ನು ತೋರಿಸಿಕೊಡ್ತಾನೆ. ಈ ಬಣ್ಣಗಳು ಉತ್ತಮವಾಗಿರುತ್ತದೆ. ರವಿಯು ಧನುರಾಶಿಯಿಂದ 6 ಮತ್ತು 7ನೇ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶ. ಅನಾರೋಗ್ಯ ಇದ್ದರೆ ನಿವಾರಣೆಯಾಗಿ ಆರೋಗ್ಯದಿಂದ ಇರತಕ್ಕಂತಹ ಯೋಗ ಭಾಗ್ಯ. ಹಿರಿಯರಿಗೆ, ತಂದೆ ತಾಯಿಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ರವಿಯು ಕೊಡ್ತಾನೆ. ಮಕ್ಕಳಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ರವಿಯು ದಯಪಾಲಿಸಿ ಇಡೀ ಕುಟುಂಬವು ಆರೋಗ್ಯದಿಂದ ಇರತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ರವಿಯು ಅನುಗ್ರಹಿಸುತ್ತಾನೆ. ಸಾಂಸಾರಿಕ ಜೀವನ ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಕಾರಣ ಮನೆಯಲ್ಲಿ ಇರತಕ್ಕಂತಹ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಜಗಳಗಳು. ಹಾಗಾಗಿ ಆ ಜಗಳಗಳ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗವನ್ನು ತಿಳಿದುಕೊಂಡು ಆದಷ್ಟು ಕೂತುಕೊಂಡು ಮಾತಾಡಿ ಆ ಜಗಳಗಳನ್ನು ನಿವಾರಣೆಯನ್ನು ಮಾಡಿಕೊಂಡರೆ ಸಾಂಸಾರಿಕ ಜೀವನವು ಉತ್ತಮವಾಗಿ ಇರುತ್ತದೆ. ಇನ್ನು ವಿವಾಹಾದಿಗಳನ್ನು ಮಂಗಳ ಗ್ರಹನಿಂದ ನಾವು ನೋಡುವುದು ಆದ್ದರಿಂದ ಯಾರ ಜಾತಕದಲ್ಲಿ ಮಂಗಳ ದೋಷ ಅಂದರೆ ಕುಜದೋಷ ಇರುತ್ತೋ ಅವರು ಆದಷ್ಟು ಬೇಗ ಈ ಮಾಸದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ನಿವಾರಣೆಯನ್ನು ಮಾಡಿಕೊಂಡಿದ್ದೇ ಆದರೆ ಮಂಗಳ ಗ್ರಹನ ಸಂಚಾರ ಬರದಿಂದ ಶೀಘ್ರ ವಿವಾಹ ಭಾಗ್ಯ ಆಗತಕ್ಕಂತಹ ಯೋಗ ನಿಮ್ಮದಾಗುತ್ತದೆ. ಆ 4ನೇ ಮನೆಯಲ್ಲಿರ್ತಕ್ಕಂತಹ ಬುಧನು 15ನೇ ತಾರೀಕು ತನಕ ಸ್ವಲ್ಪ ಅಶುಭ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಬುಧನಿಂದ ಬುದ್ಧಿವಂತಿಕೆಯನ್ನು ನಾವು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಬುದ್ಧಿವಂತರಾಗಬೇಕಾದರೆ ಅಷ್ಟೇ ಕಷ್ಟಪಟ್ಟು ಓದತಕ್ಕಂತಹ ಅಭ್ಯಾಸವನ್ನು ಮಾಡಿಕೊಂಡಲ್ಲಿ ಮೊದಲನೆಯ 15 ದಿವಸವು ನಿಮಗೆ ಸುಖವನ್ನು ಅಥವಾ ಉತ್ತಮ ಸ್ಥಾನಮಾನಾದಿಗಳನ್ನು ಕೊಡುತ್ತದೆ. ನಂತರದ 15 ದಿವಸಗಳು ನಿಮಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಯೋಗ ಇದೆ. ಒಂದು ಸಲ ಓದಿದ್ದು ಹಾಗೆಯೇ ಮೆಮೊರಿಯಲ್ಲಿ ಕೂತುಕೊಳ್ಳತಕ್ಕಂತಹ ಯೋಗ. ನೀವು ಯಾವುದು ಓದಿರ್ತೀರೋ ಅದೇ ಪಾಠಶಾಲೆಗಳಲ್ಲಿ ಟೀಚರ್ಗಳು ಕೇಳತಕ್ಕಂಥದ್ದು, ಇಲ್ಲ ಪರೀಕ್ಷೆಯಲ್ಲಿ ಬರತಕ್ಕಂತಹ ಯೋಗ. ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಹೊಂದಿ ಜಯಪ್ರಾಪ್ತಿಯಾಗತಕ್ಕಂತಹ ಯೋಗ ಬುಧನು ಸೂಚಿಸುತ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಂತರದ 15 ದಿವಸವು ಶುಭ ಯೋಗವೂ ಆಗಿದೆ. ಗುರುಬಲವು ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಆ 5ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರು ಎಲ್ಲ ರೀತಿಯ ಯೋಗಗಳನ್ನು ನಿಮಗೆ ಕೊಡ್ತಾನೆ. ಹೇಳೋದಾದರೆ ರಾಜಯೋಗವನ್ನೇ ಕೊಡ್ತಾನೆ,
ಅಂತ ತಿಳ್ಕೊಳ್ಬಹುದು. ಯಾಕೆ? ಮಾಡುವ ಉದ್ಯೋಗ ಆಗಲಿ, ಮಾಡುವ ವ್ಯಾಪಾರದಲ್ಲಾಗಲಿ, ಯಾವುದೇ ಒಂದು ಪ್ರಗತಿಯ ಕಾರ್ಯದಲ್ಲಿ ಆಗಲಿ, ಪ್ರಗತಿಯನ್ನಾಗಲಿ ಗುರು ಕೊಟ್ಟು ಹೋಗಿರ್ತಾನೆ. 6ನೇ ಸ್ಥಾನಕ್ಕೆ ಬರುವಾಗ ಆ ಹಿಂದಿನ ಗುರುವಿನ ಪ್ರಭಾವದಿಂದಲೇ ಆದಾಯವು ಮಧ್ಯಮವಾದರೂ ಕೂಡ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಇಲ್ಲ. ಹಾಗಾಗಿ ಈ ಮಾಸವು ನಿಮಗೆ ಬಹಳ ಉತ್ತಮವಾಗಿದೆ. ಯಾಕೆ ಅಂದರೆ ಧನುರಾಶಿಯ ಅಧಿಪತಿಯೂ ಕೂಡ ಗುರುವೇನಾಗಿರ್ತಾನೆ. ಪಂಚಮ ಗುರು ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಹಾಗಾಗಿ ಉತ್ತಮವಾದ ದೈವಬಲವು ನಿಮ್ಮದಾಗಿದೆ. ಶುಕ್ರಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರುವಿನೊಂದಿಗೆ ಯೋಗವನ್ನು ಹೊಂದುವುದರಿಂದ ಮೊದಲನೆಯ 15 ದಿವಸ ಸಾಂಸಾರಿಕ ಜೀವನದಲ್ಲಿ ಕೆಲವೊಂದು ಕುಂದುಕೊರತೆಗಳು, ಅಂದರೆ ಹೆಂಡತಿ ತವ್ರ ಮನೆಗೆ ಹೋಗುವಂತಹದ್ದು, ಇಲ್ಲ ನೀವಾದರೂ ಕೆಲಸದ ನಿಮಿತ್ತವಾಗಿ ಸಂಚಾರವನ್ನು ಮಾಡುವಂತಹದ್ದು, ಈ ಸಂಬಂಧಿಯಾಗಿ ಸಾಂಸಾರಿಕ ಜೀವನದ ಸುಖ ಸ್ವಲ್ಪ ಮಟ್ಟಿಗೆ ದೂರವಾಗಿದ್ದರೂ ಆ ಗುರುವು ವೃಷಭ ರಾಶಿಗೆ ಹೋದ ನಂತರದಲ್ಲಿ ಸಾಂಸಾರಿಕ ಜೀವನ ಉತ್ತಮವಾಗಿ ಸಾಂಸಾರಿಕ ಜೀವನದ ಸುಖವು ನಿಮ್ಮದಾಗುತ್ತದೆ. ಯಾರಿಗೆ ವಿವಾಹ ಭಾಗ್ಯಾದಿಗಳು ಇಲ್ಲವೋ ಧನುರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ವಿವಾಹ ಭಾಗ್ಯಾದಿಗಳು ಸಿಗುತ್ತದೆ. ಪ್ರೇಮ ಪ್ರೀತಿ ಎಂಬುವರಿಗೂ ಕೂಡ ಉತ್ತಮವಾದ ಸಮಯ ಇದು ಆಗಿರುತ್ತದೆ. ಇನ್ನು ಶನಿಯು 3ನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ, 3ನೇ ಮನೆ ಅಂದರೆ ಕುಂಭರಾಶಿ, ಕುಂಭರಾಶಿಯು ಶನಿಗೆ ಸ್ವಕ್ಷೇತ್ರ ಆದ್ದರಿಂದ ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ವ್ಯಾಪಾರ ಅಂದರೆ ಕಬ್ಬಿಣ, ಮರಳು, ಕಟ್ಟಿಗೆ, ಈ ವ್ಯಾಪಾರ ಮಾಡುವವರಿಗೆ ಧನುರಾಶಿಯವರಿಗೆ ಉತ್ತಮ ಆದಾಯವೂ ಇರುತ್ತದೆ. ಆ ಶನಿಯ ಪ್ರಭಾವದಿಂದ ಕರ್ಮಫಲವೂ ಕೂಡ ನಮ್ಮನ್ನು ಹೆಗಲೇರುವುದರಿಂದ ಯಾವುದಾದರೂ ಪಾಪಗಳನ್ನು ಮಾಡಿದ್ದೇನೆ ಅಂತ ಮನಸ್ಸಿಗೆ ಬಂದಿದ್ದರೆ ಆ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಶನಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶನಿ ಮಹಾತ್ಮನು ಇನ್ನೂ ಒಳ್ಳೆಯ ಯೋಗಗಳನ್ನು ನಿಮಗೆ ಅನುಗ್ರಹಿಸುತ್ತಾನೆ. ಇನ್ನು ಧನುರಾಶಿಯವರು ರಾಹುನು 4ನೇ ಮನೆಯಲ್ಲಿ, ಕೇತುವು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಯೋಗ, ಅಂದರೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಶಂಸೆ, ನೀವು ಮಾಡಿರ್ತಕ್ಕಂತಹ ಸಹಾಯಾದಿಗಳನ್ನು ಮಿತ್ರರು ನೆನೆಸಿಕೊಂಡು ನಿಮಗೆ ಪುನಃ ಸಹಾಯ ಮಾಡುವಂತಹದ್ದು, ಇಲ್ಲ ಅದೇ ಮಿತ್ರರು 4 ಕಡೆ ನೀವು ಮಾಡಿರ್ತಕ್ಕಂತಹ ಸಹಾಯಗಳನ್ನು ಹೇಳಿ ಪ್ರಶಂಸೆ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳು ನಿಮ್ಮದಾಗಿದೆ. ಆ ಪ್ರಶಂಸೆಗಳು ಲಾಭದಾಯಕವಾಗಿ ಉತ್ತಮವಾದ ಆದಾಯವನ್ನೂ ಕೂಡ ಕೊಡತಕ್ಕಂತಹ ಯೋಗಗಳನ್ನು ರಾಹು ಮತ್ತು ಕೇತುಗಳು ಕೊಡ್ತಾರೆ. ಹಾಗಾಗಿ ಈ ತಿಂಗಳು ನಿಮಗೆ ಉತ್ತಮವಾದ ಫಲಗಳು ಇವೆ. ಆ ಬೇರೆ ಗ್ರಹಗಳ ಚಲನವಲನಗಳಿಂದ ಅಶುಭವಾಗಿರ್ತಕ್ಕಂತಹ ಫಲಗಳು ಕೂಡ ಉತ್ತಮವಾಗಬೇಕಾದರೆ ಧನುರಾಶಿಯಿಂದ ಸೂಚಿಸಲ್ಪಡತಕ್ಕಂತಹ ಗುರು ಸಂಬಂಧಿಯಾಗಿರ್ತಕ್ಕಂತಹ ದೇವತೆಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆರಾಧನೆ ನಿಮಗೆ ಶುಭಪ್ರದರು ಹಾಗೂ ಅನುಗ್ರಹಪ್ರದರು ಕೂಡ ಹೌದು. ಈ ತಿಂಗಳು ಉತ್ತಮ ವರ್ಣಗಳನ್ನು ನಾವು ನೋಡುವುದಾದರೆ ಧನುರಾಶಿ ಅಧಿಪತಿ ಗುರು ಆದ್ದರಿಂದ ಹಳದಿ ಬಣ್ಣವು, ಶುಭ್ರವಾದ ಬಿಳಿ ಬಣ್ಣವು ಹಾಗೂ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಬಣ್ಣ ಅಂದರೆ ಕೇಸರಿ ಬಣ್ಣವು ಉತ್ತಮ ಪ್ರದವಾಗಿದೆ. ಈ ತಿಂಗಳಲ್ಲಿ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ 3ನೇ ತಾರೀಕು, 21 ಹಾಗೂ 16 ಹಾಗೂ 28ನೇ ತಾರೀಕು ಒಳ್ಳೆಯ ಕೆಲಸಗಳನ್ನು ಆರಂಭಿಸಿ ಶ್ರೇಯೋಭಿವೃದ್ಧಿಯನ್ನು ಪಡೆದುಕೊಳ್ಳಿ. ಮಕರ ರಾಶಿಯವರಿಗೆ ಮೇ ಮಾಸದ 15 ದಿವಸದವರೆಗೆ ಮಧ್ಯಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಅಂದರೆ ತಂದೆ ತಾಯಿಗಳಿಗೆ, ಮಕರ ರಾಶಿಯವರಿಗೆ, ಮಕರ ರಾಶಿಯಲ್ಲಿ ತಂದೆ ತಾಯಿಗಳ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನು, ಅಂದರೆ ತುಂಬ ಅನಾರೋಗ್ಯ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಗಳನ್ನು, ಅಂದರೆ ಹಿರಿಯರಿಗಾಗುವಾಗ ರಕ್ತದ ಒತ್ತಡದಿಂದ ಬರತಕ್ಕಂತಹ BP ಅಥವಾ ಶುಗರ್ ಇತ್ಯಾದಿಗಳನ್ನು ಏರುಪೇರು ಮಾಡತಕ್ಕಂಥದ್ದು. ಮಕರ ರಾಶಿಯವರಿಗೆ ಕೆಲಸದ ಒತ್ತಡದಿಂದ ಬರತಕ್ಕಂತಹ, ಆಂಗ್ಲ ಭಾಷೆಯಲ್ಲಿ ಟೆನ್ಷನ್ ಅಂದರೆ ರಕ್ತ ಒತ್ತಡ ಅಂತ ಏನು ಹೇಳ್ತೇವೋ ಅಂತಹ ಅನಾರೋಗ್ಯವನ್ನು, ಮಕ್ಕಳಿಗೆ ಉಷ್ಣಾಂಶದಿಂದ ಬರತಕ್ಕಂತಹ ಅನಾರೋಗ್ಯಗಳನ್ನು, ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಕಾಲಮಾನದ ವೈಪರೀತ್ಯದಿಂದ ಆಗತಕ್ಕಂತಹ ಅನಾರೋಗ್ಯಗಳನ್ನು ರವಿ ಕೊಡುವುದರಿಂದ ಆ 15 ದಿವಸ ಬಹಳ ಕಾಳಜಿಯನ್ನು ವಹಿಸಬೇಕು. ನಂತರದ 15 ದಿವಸ ರವಿಯು 5ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ
ಈ ಮೊದಲನೇ 15 ದಿವಸಗಳಲ್ಲಿ ಬಂದಿರತಕ್ಕಂತಹ ಅನಾರೋಗ್ಯ ಎಲ್ಲವೂ ಕೂಡ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯನ್ನು ದೇವರು ಕೊಡ್ತಾನೆ. ಮಂಗಳ ಗ್ರಹನಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಜಗಳಗಳು ಇಲ್ಲ, ಭೂ ಸಂಬಂಧಿಯಾಗಿ ಬಂಧು ಮಿತ್ರರಲ್ಲಿ ಜಗಳಗಳು ಇಲ್ಲ, ಭೂ ಸಂಬಂಧಿಯಾಗಿ ತಂದೆ ತಾಯಿಗಳ ಜಗಳಗಳನ್ನು ಸೂಚನೆಯನ್ನು ಮಾಡುತ್ತಾನೆ. ಹಾಗಾಗಿ ಈ ಸಂಬಂಧಿಕರಲ್ಲಿ ವ್ಯವಹಾರದಲ್ಲಿ ಬರತಕ್ಕಂತಹ ಎಲ್ಲ ಜಗಳಗಳ ಮುಖ್ಯ ಕಾರಣ ಮಾತುಗಳಾಗಿರುತ್ತದೆ, ನಮ್ಮ ಮನಸ್ಥಿತಿಯಾಗಿರುತ್ತದೆ. ಅಂತಹ ಮನಸ್ಥಿತಿಯಿಂದ ಹೊರಗಡೆ ಬಂದು ಮಾತುಗಳ ಬಗ್ಗೆ ಎಚ್ಚರವನ್ನು ವಹಿಸಿದ್ದೇ ಆದರೆ ಮಂಗಳ ಗ್ರಹನ ಅನುಗ್ರಹದಿಂದ ಜಗಳಗಳಲ್ಲಿ ಸ್ವಲ್ಪ ದೂರ ಮಟ್ಟಿಗೆ ಹೋಗಿ ಅಶಾಂತಿಯು ನಿವಾರಣೆಯಾಗುತ್ತದೆ. ಹಾಗೆ ಗಂಡ ಹೆಂಡತಿಗೆ ಪ್ರೀತಿ ವಾತ್ಸಲ್ಯದಲ್ಲಿ ಕೊರತೆ, ಖಿನ್ನತೆ, ವಿಚ್ಛೇದನವನ್ನು ಪಡೆದುಕೊಳ್ಳಬೇಕು ಎಂಬ ಆಸಕ್ತಿಯೂ ಹಾತೊರೆತಕ್ಕಂತಹ ಯೋಗವನ್ನು ಮಂಗಳ ಗ್ರಹ ತೋರಿಸ್ತಾನೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಶಾಂತಚಿತ್ತತೆಯಿಂದ ಆಲೋಚನೆ ಮಾಡುವಂಥದ್ದು ತಮ್ಮೆಲ್ಲರ ಕರ್ತವ್ಯ. ನಂತರದಲ್ಲಿ ಮಕರ ರಾಶಿಯವರಿಗೆ ಬುಧನು 3 ಮತ್ತು 4ನೇ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಮೊದಲನೆಯ 15 ದಿವಸ ವಿದ್ಯಾರ್ಥಿ ಜೀವನದಲ್ಲಿ ಇರತಕ್ಕಂಥವ್ರಿಗೆ ಮಧ್ಯಮವಾಗಿರ್ತಕ್ಕಂತಹ ಫಲಗಳು. ಅಂದರೆ ಆ ಕಡೆ ತುಂಬ ಹೈಯರ್ ಪೊಸಿಷನ್ನೂ ಅಲ್ಲ, ಲೋಯರ್ ಪೊಸಿಷನ್ನೂ ಅಲ್ಲ, ಅಂದರೆ ಉತ್ತಮವೂ ಅಲ್ಲ, ಅಧಮವೂ ಅಲ್ಲ, ಮಧ್ಯದ ಅಂಕಗಳನ್ನು ಪಡೆತಕ್ಕಂತಹ ಯೋಗ. ನಂತರದ 15 ದಿವಸ ಆ ಬುಧನ 4ನೇ ಸ್ಥಾನಮಾನದಿಂದ ಉತ್ತಮ ಅಂಕಗಳನ್ನು ಪಡೆತಕ್ಕಂತಹ ಯೋಗಗಳು. ಮುಂದೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ಕ್ಷೇತ್ರದ ಆಲೋಚನೆಯನ್ನು ಮಾಡತಕ್ಕಂತಹ ಶಕ್ತಿಯನ್ನು ಯಾವುದನ್ನು ಆಲೋಚಿಸಿರುತ್ತೇವೋ ಅದೇ ಕ್ಷೇತ್ರದಲ್ಲಿ ಸ್ಥಾನಮಾನ ಸಿಗತಕ್ಕಂತಹ ಯೋಗವನ್ನು ಕೂಡ ಬುಧಗ್ರಹನು ಕೊಡ್ತಾನೆ. ಹಾಗಾಗಿ ಈ ಮೇ ಮಾಸದ ಉತ್ತರಾರ್ಧವು ಉತ್ತಮ ಫಲಿತಾಂಶವನ್ನು ಕೊಡತಕ್ಕಂತಹ ಮಾಸ ಆಗಿದೆ. 4 ಮತ್ತು 5ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಗುರು ದೈವ ಬಲವನ್ನು ಸೂಚಿಸುತ್ತಾನೆ. ನೋಡಿ, ಯಾವ ಬಲ ಇದ್ದರೂ ದೈವ ಬಲವೊಂದಿದ್ದರೆ ಸಾಕು ಅಂಥೇಳಿ ದಾಸರು ಹೇಳುವ ಪ್ರಕಾರವಾಗಿ ಆ ದೈವ ಬಲದಿಂದ ಹೋದಲ್ಲಿ ಬಂದಲ್ಲಿ ಜಯಪ್ರಾಪ್ತಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ, ಹೂಡಿಕೆಯಲ್ಲಿ ಆದಾಯ, ಗುರು ಹಿರಿಯರ ಪ್ರಶಂಸೆ, ಮನೆಯಲ್ಲಿ ಸುಖಗಳನ್ನು ಗುರುಗ್ರಹನು ಕೊಡ್ತಾನೆ. ಶುಕ್ರಗ್ರಹನಿಂದ ನಾವು ಅಷ್ಟ ಐಶ್ವರ್ಯಗಳನ್ನು ನೋಡಬೇಕಾಗುತ್ತದೆ. ಆದರೆ ಶತ್ರುವಾಗಿರ್ತಕ್ಕಂತಹ ಗುರುವಿನೊಂದಿಗೆ ಸಂಯೋಗ ಹೊಂದಿದ್ದರಿಂದ ಮೊದಲು 15 ದಿವಸ ಅಂದರೆ ಗುರುಗ್ರಹನು ವೃಷಭ ರಾಶಿ ಹೋಗುವ ತನಕ ಮಧ್ಯಮ ಮಟ್ಟಿಗೆ ಸುಖವನ್ನು ಕೊಡ್ತಾನೆ. ಸಾಂಸಾರಿಕ ಸುಖ ಆಗಲಿ, ಧನದ ಸುಖ ಆಗಲಿ, ಇಲ್ಲ ಮನೆಯ ಸುಖವನ್ನಾಗಲಿ ಮಧ್ಯಮ ಮಟ್ಟಿಗೆ ಕೊಡ್ತಾನೆ. ಯಾವಾಗ ಗುರುಗ್ರಹವು ವೃಷಭ ರಾಶಿಗೆ ಹೋಗ್ತಾನೋ ಆ ನಂತರದಲ್ಲಿ ಶುಕ್ರನು ಪ್ರಭಾವಿತನಾಗಿ ಉತ್ತಮವಾಗಿರ್ತಕ್ಕಂತಹ ಸುಖ, ದಾಂಪತ್ಯ ಜೀವನ, ಯೋಗ ಭಾಗ್ಯಾದಿಗಳನ್ನು ಶುಕ್ರಗ್ರಹ ಅನುಗ್ರಹಿಸಿ ಒಳ್ಳೆಯ ಸುಖಗಳನ್ನೇ ಕೊಡ್ತಾನೆ. ಮಕರ ರಾಶಿಯವರಿಗೆ 7ವರೆಯ ಶನಿಕಾಟವನ್ನು ಮುಂದುವರಿಸಿ ಸ್ವಲ್ಪ ಮಟ್ಟಿಗೆ ಅಶಾಂತಿಯನ್ನು ಕೊಟ್ಟರೂ ಅಲ್ಲಿ ಗುರುವು ವೃಷಭ ರಾಶಿ ಹೋದಾಗ ನಿಮಗೆ ದೈವ ಬಲವು ಚೆನ್ನಾಗಿ ಬರುವುದರಿಂದ ಸ್ವಲ್ಪ ಮಟ್ಟಿಗೆ ಶನಿಯು ನಿಮ್ಮ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿ, ಖಿನ್ನತೆಯನ್ನು ನಿವಾರಣೆಯನ್ನು ಮಾಡಿ, ಅಶಾಂತಿಯನ್ನು ನೆಮ್ಮದಿ ಸ್ವಲ್ಪ ದೂರವನ್ನು ಮಾಡಿ ಸುಖ ಶಾಂತಿಗಳನ್ನು ಕೊಡುವನಾಗ್ತಾನೆ. ಆದರೂ 7ವರೆ ಶನಿಯ ಕಾಟದಲ್ಲಿ ಇರತಕ್ಕಂತಹ ನೀವು ಶನಿ ಶಾಂತಿ ಯಾಗಗಳನ್ನು, ಇಲ್ಲದಿದ್ದರೆ ಅಶ್ವತ್ಥಾದಿ ವೃಕ್ಷಗಳ ಪ್ರದಕ್ಷಿಣೆಗಳನ್ನು ಮಾಡತಕ್ಕಂಥದ್ದನ್ನು, ಹಾಗೂ ಆಂಜನೇಯ ಟೆಂಪಲಿಗೆ ಹೋಗಿ ದೇವರ ದರ್ಶನವನ್ನು ಮಾಡತಕ್ಕಂಥದ್ದನ್ನು, ವಿಷ್ಣು ಸಹಸ್ರನಾಮ ಪಾರಾಯಣ ಪೂಜಾದಿಗಳನ್ನು ಮಾಡುವುದರಿಂದ ಶನಿಯು 7ವರೆ ಶನಿ ಕಾಟದಲ್ಲಿ ಕೊಡತಕ್ಕಂತಹ ಎಲ್ಲ ದುಷ್ಟ ಅರಿಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ರಾಹುಗ್ರಹನು 3ನೆಯ ಸ್ಥಾನದಲ್ಲಿ, ಕೇತುಗ್ರಹನು 9ನೆಯ ಸ್ಥಾನದ ಮಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ 3ನೇ ಸ್ಥಾನದಲ್ಲಿರತಕ್ಕಂತಹ ರಾಹು ನಾಗದೋಷಾದಿಗಳನ್ನು, ಸರ್ಪದೋಷಾದಿಗಳನ್ನು ಸೂಚಿಸುತ್ತಾನೆ. ಹಾಗಾಗಿ ಸಂತಾನ ಇಲ್ಲದವರು ಸರ್ಪದೋಷಗಳಿಗೆ ಸಂಬಂಧಿರ್ತಕ್ಕಂತಹ ಪೂಜಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಂಡು ಸಂತಾನಗಳನ್ನು ಹೊಂದಬಹುದು. ಆ 9ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಕೀರ್ತಿಯನ್ನು ತೋರಿಸುತ್ತಾನೆ. ಅಂದರೆ ಕೇತುವಿನ 9ನೇ ಸ್ಥಾನ ಲಾಭದಾಯಕ ಆದ್ದರಿಂದ ನೀವು ಮಾಡತಕ್ಕಂತಹ ವೃತ್ತಿ ಜೀವನಗಳಲ್ಲಿ ಉತ್ತಮ ಫಲಗಳನ್ನು ಹೊಂದಿ ಪ್ರಶಂಸೆಗೆ ಒಳಗಾಗುತ್ತೀರಾ. ಮನೆಯಲ್ಲಿ ನಿಮ್ಮನ್ನು
ಹೊಗಳತಕ್ಕಂತಹ ಯೋಗವೂ ಕೂಡ ಇರುವುದರಿಂದ ಕೇತು ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಹಾಗಾಗಿ ಮಕರ ರಾಶಿಯವರು ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅರಿಷ್ಟ ಸ್ಥಾನಗಳು ದೇವರ ಅನುಗ್ರಹದಿಂದ ಅರಿಷ್ಟಗಳೆಲ್ಲ ದೂರವಾಗಿ ಉತ್ತಮ ಫಲಗಳನ್ನು ಕೊಡುವ ಮುಖಾಂತರವಾಗಿ ನಿಮ್ಮ ಜೀವನ ಸುಖಮಯವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಮಕರ ರಾಶಿಯವರಿಗೆ ಬಣ್ಣವನ್ನು ನೋಡುವುದಾದರೆ ಮಕರಾಧಿಪತಿ ಶನಿ ಆದ್ದರಿಂದ ನೀಲಿ ಬಣ್ಣ, ಕಪ್ಪು ಬಣ್ಣ, ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಶುಭಪ್ರದವಾಗಿದೆ. ಇನ್ನು ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಮೇ ಮಾಸದಲ್ಲಿ 9ನೇ ತಾರೀಕು, 18ನೇ ತಾರೀಕು ಹಾಗೂ 27ನೇ ತಾರೀಕು ಶುಭಪ್ರದವಾಗಿದೆ. ರವಿಯು ಕುಂಭರಾಶಿಯಿಂದ 3ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಂತರದಲ್ಲಿ 4ಕ್ಕೆ ಹೋಗುವುದರಿಂದ ಮೇ ಮಾಸದ ಅರ್ಧ ಭಾಗ 15ರವರೆಗೆ ಒಂದು ರೀತಿಯ ಫಲ, ನಂತರದಲ್ಲಿ ಒಂದು ರೀತಿಯ ಫಲ ಕೊಡುವುದಾದರೂ ಅವನ ಸ್ಥಾನಮಾನದಿಂದ ಉತ್ತಮವಾದ ಫಲ ನಿಮ್ಮದಾಗಿದೆ. ಅಂದರೆ ರವಿಯಿಂದ ತಂದೆ ತಾಯಿ ಮಕ್ಕಳ ಬಗ್ಗೆಯ ಫಲಗಳನ್ನು ನಾವು ನೋಡಬೇಕು. ಹಾಗಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ, 4ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ಉತ್ತಮ ಆರೋಗ್ಯಾದಿಗಳನ್ನು ಕೊಟ್ಟು ಪ್ರೀತಿ, ವಾತ್ಸಲ್ಯ, ಮಕ್ಕಳ ಸ್ಥಾನಮಾನಾದಿಗಳನ್ನು ಉತ್ತಮಪಡಿಸಿ ಒಳ್ಳೆಯ ಆರೋಗ್ಯಾದಿಗಳನ್ನೇ ಕೊಡ್ತಾನೆ. ಇನ್ನು ಕುಂಭರಾಶಿಯವರಿಗೆ ಭೂ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಕೂಡ ಅದರ ಬಗ್ಗೆ ಬಹಳವಾದ ಕಾಳಜಿಯನ್ನು ವಹಿಸಿಕೊಳ್ಳಬೇಕು. ಭೂ ಸಂಬಂಧಿಯಾದಿ ಹೂಡಿಕೆಯನ್ನು ಮಾಡಿದ್ದರೆ ಮೋಸ ಹೋಗತಕ್ಕಂತಹ ಸಂಭವತೆ ಇರುವುದರಿಂದ ಆದಷ್ಟು ಈ ಮಾಸದಲ್ಲಿ ನಾವು ಭೂ ಸಂಬಂಧಿ ವ್ಯವಹಾರಗಳನ್ನು ಮುಂದೂಡುವುದೇ ಒಳ್ಳೆಯದು. ಪಿತ್ರಾರ್ಜಿತವಾಗಿರ್ತಕ್ಕಂತಹ ಭೂ ಸಂಬಂಧಿ ದಾವೆಗಳು ನ್ಯಾಯಾಲಯದಲ್ಲಿದ್ದರೆ ಆದಷ್ಟು ಮುಂದಿನ ದಿನಾಂಕಗಳನ್ನು ಪಡೆದುಕೊಂಡು ಮುಂದಕ್ಕೆ ಹಾಕಿಸುವುದೇ ಬಹಳ ಒಳ್ಳೆಯದು. ಇಲ್ಲದಿದ್ದರೆ ಈ ಮಾಸದಲ್ಲಿ ತೀರ್ಪಾದಿಗಳು ಬಂದರೆ ಅಪಜಯ ಆಗತಕ್ಕಂತಹ ಯೋಗಗಳು ಇರುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಓದುವುದರಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು, ಮುಂದೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾಕ್ಷೇತ್ರವನ್ನು ಪಡೆದುಕೊಳ್ಳಲು ಯಶಸ್ಸನ್ನು ಹೊಂದುತ್ತಾರೆ. ಈ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿ ತಂದೆ ತಾಯಿಗಳಿಗೂ ಕೂಡ ಬಹಳ ಸಂತೋಷ. ಉತ್ತಮ ಅಂಕವನ್ನು ಪಡೆದುಕೊಂಡಿರ್ತಕ್ಕಂತಹ ಮಕ್ಕಳನ್ನು ನೋಡಿ ತಂದೆ ತಾಯಿಗೆ ಬಹಳ ಸಂತೋಷ ಆಗತಕ್ಕಂತಹ ಯೋಗ ಈ ಬುಧಗ್ರಹನು ಕೊಡ್ತಾನೆ. ಕುಂಭರಾಶಿಯವರೆಗೆ ಗುರುವು 3 ಮತ್ತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ. ಕುಂಭರಾಶಿಯವರಿಗೆ ಇದು ಬೇಕು. ಯಾಕೆಂತ ಕೇಳಿದರೆ 7.5 ವರ್ಷ ಶನಿಯ ಕಾಟದಲ್ಲಿ ಇವರಿದ್ದಾರೆ. ಅಂದರೆ ಈ ಹಿಂದಿನ ಮಾಸಗಳಲ್ಲೆಲ್ಲ ಪಟ್ಟಿರ್ತಕ್ಕಂತಹ ಕಷ್ಟಗಳು ಸ್ವಲ್ಪ ಆದರೂ ನಿವಾರಣೆಯಾಗೋ ಮಾಸ ಅಂದರೆ ಈ ಮೇ ಮಾಸ. ಯಾಕೆಂದರೆ ಗುರು ಪ್ರಭಾವದಿಂದ ಸ್ವಲ್ಪ ಕಷ್ಟಗಳು ದೂರ ಆಗಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಆದರೂ ಅಭಿವೃದ್ಧಿಯನ್ನು ಪಡೆಯುತ್ತಾ ಆಶಾದಾಯಕ ಜೀವನವನ್ನು ನೋಡುತ್ತಾ ಉತ್ತಮ ಆದಾಯವನ್ನು, ಸುಖವನ್ನು, ಶಾಂತಿಯನ್ನು ಪಡೆದುಕೊಳ್ಳತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು 3 ಮತ್ತು 4ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುಗ್ರಹನು ಅನುಗ್ರಹಿಸುತ್ತಾನೆ. ಸಾಂಸಾರಿಕ ಜೀವನ, ಪ್ರೀತಿ, ಪ್ರೇಮ ಇತ್ಯಾದಿ ವ್ಯವಹಾರಗಳು, ಅಷ್ಟ ಐಶ್ವರ್ಯಾದಿಗಳ ಯೋಗ ಶುಕ್ರಗ್ರಹನು ಮೊದಲು 15 ದಿವಸ ಮಧ್ಯಮವಾಗಿ ಅನುಗ್ರಹಿಸಿದರೂ ಕೊನೆಯ 15 ದಿವಸ ಉತ್ತರಾರ್ಧದಲ್ಲಿ ಉತ್ತಮವಾದ ಫಲಗಳನ್ನು ಕೊಟ್ಟು ನಿಮಗೆ ಆ ಸಾಂಸಾರಿಕ ಜೀವನ ಏನು ಸುಖ ಸಿಗಬೇಕೋ ಅದು ಸಿಗುವಂತೆ ಮಾಡಿ, ಪ್ರೀತಿ ಪ್ರೇಮದಲ್ಲಿ ವಿರಸವನ್ನು ದೂರವನ್ನು ಮಾಡಿ, ವಿವಾಹಾದಿ ಭಾಗ್ಯಗಳನ್ನು ಕೊಡುವ ಮುಖಾಂತರವಾಗಿ ಶುಕ್ರಗ್ರಹ ಉತ್ತಮ ಫಲಗಳನ್ನು ಕೊಡ್ತಾನೆ. ಶನಿಯು ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲೇ ಇರುವುದರಿಂದ ಆ 7 ಶನಿಯ ಆ ಪ್ರಭಾವ ಇದ್ದರೂ ನಾನು ಹಿಂದೆ ಹೇಳಿದ ಹಾಗೆ ಗುರುವು ಒಳ್ಳೆಯ ಸ್ಥಾನದಲ್ಲಿ ಇರುವುದರಿಂದ ಶುಕ್ರನು 15 ದಿವಸ ನಂತರದಲ್ಲಿ ಒಳ್ಳೆಯ ಯೋಗವನ್ನು ಕೊಡುವುದರಿಂದ 7 ಶನಿಯ ಕಾಲದಲ್ಲಿ ಬರತಕ್ಕಂತಹ ಕಷ್ಟ ನಷ್ಟಗಳು ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಆಗಿ ಶನಿಯೂ ಕೂಡ ಉತ್ತಮ ಯೋಗಗಳನ್ನು ಕೊಡತಕ್ಕವನಾಗ್ತಾನೆ. ಆದರೂ ನಿಮಗೆ 7 ಶನಿ ನಡೀತಾ ಇರುವುದರಿಂದ ಶನಿ ಮಹಾತ್ಮನ ಪೂಜೆಯನ್ನು ಮಾಡಿಸುವುದನ್ನು ಯಾವತ್ತಿಗೂ ಬಿಡಬೇಡಿ. ಶನಿಯ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು, ವಿಷ್ಣು ಸಹಸ್ರನಾಮಾದಿ ಪೂಜೆಗಳನ್ನು ಮಾಡುವುದನ್ನು ಮರೆಯಬೇಡಿ. ಹಾಗೂ ಕುಂಭರಾಶಿಯವರಿಗೆ ರಾಹು 2ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಕೇತುವು,
ಎರಡನೆಯ ಮನೆಯಲ್ಲಿರ್ತಕ್ಕಂತಹ ರಾಹುವಿಗೆ ಮಂಗಳನ ಯೋಗ ಇರುವುದರಿಂದ ಕುಂಭರಾಶಿಯವರಿಗೆ ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂತಹ ಕುಂಭರಾಶಿಯವರಿಗೆ ಸರ್ಪದೋಷಗಳು ಕಂಡುಬರುತ್ತದೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹದ್ದು, ಆಶ್ಲೇಷ ಬಲಿದಾನಾದಿಗಳನ್ನು ಮಾಡಿದರೆ ಆ ರಾಹುವಿನಿಂದ ಸೂಚಿತವಾಗಿರ್ತಕ್ಕಂತಹ ಅರಿಷ್ಟವು ದೂರ ಆಗುತ್ತದೆ. ಕೇತುವಿನಿಂದ ಕೀರ್ತಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಶಾಸ್ತ್ರದ ನಿಯಮ. ಆದರೆ ಮನೆಯಲ್ಲಿ ಸಂತಾನ ಇಲ್ಲದ ಕಾರಣ ಮನೆಯವರಿಂದ ಬರತಕ್ಕಂತಹ ಅಕೀರ್ತಿಯ ನಾಶಕ್ಕಾಗಿ, ದೂರಕ್ಕಾಗಿ, ಪರಿಹಾರಕ್ಕಾಗಿ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಗಣಪತಿಯ ದೇವರ ಆರಾಧನೆಯನ್ನು, ಅದೇ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಸರ್ಪಗಳ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. ಇನ್ನು ಕುಂಭರಾಶಿಯವರಿಗೆ ಉತ್ತಮವಾದ ವರ್ಣವನ್ನು ನೋಡುವುದಾದರೆ ಅಧಿಪತಿ ಶನಿ ಆದ್ದರಿಂದ ನೀಲಿ ಬಣ್ಣ, ಕಪ್ಪು ಬಣ್ಣ, ಬಿಳಿ ಮಿಶ್ರಿತ ಕಪ್ಪು ಬಣ್ಣ ಬಹಳ ಉತ್ತಮ ಫಲಪ್ರದವೂ ಕೂಡ ಹೌದು. ನಂತರದಲ್ಲಿ ಈ ಮಾಸದ ಉತ್ತಮ ದಿನಾಂಕಗಳನ್ನು ನಾವು ನೋಡುವುದಾದರೆ ಕೇತುವಿನಿಂದ ಶನಿಯ ರಾಶಿಯಾದ ಕುಂಭರಾಶಿಯವರಿಗೆ 7 ಹಾಗೂ 19 ಹಾಗೂ 21 ದಿನಾಂಕಗಳು ಉತ್ತಮ ಫಲಗಳನ್ನು ಕೊಡುತ್ತವೆ. ಮೀನರಾಶಿ ಉತ್ತಮವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿದೆ. ರವಿಯಿಂದ ಸೂಚಿಸಲ್ಪಡತಕ್ಕಂತಹ ತಂದೆ ತಾಯಿಗಳ ಆರೋಗ್ಯ, ಮಕ್ಕಳ ಆರೋಗ್ಯ, ಹೆಂಡತಿಯ ಆರೋಗ್ಯ, ಮೀನರಾಶಿಯವರ ಆರೋಗ್ಯ ಏನಾದರೂ ಹಿಂದಿನ ಮಾಸಗಳಲ್ಲಿ ಏರುಪೇರಾಗಿದ್ದರೆ ಈ ಮಾಸದಲ್ಲಿ ಉತ್ತಮವಾಗಿ ಆರೋಗ್ಯವಂತರಾಗಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದುವರಾಗ್ತಾರೆ. ಮಂಗಲ್ಯ ದೋಷಾದಿಗಳು ಕಂಡುಬಂದರೂ ಅಂದರೆ ದಾಂಪತ್ಯದಲ್ಲಿ ವಿರಸ, ಗಂಡ ಹೆಂಡತಿಯ ಜಗಳ, ವಿವಾಹ ಭಾಗ್ಯ ಇಲ್ಲದೇ ಇರತಕ್ಕಂಥದ್ದು ಇವೆಲ್ಲವುಗಳು ಇದ್ದರೂ ಮುಂದೆ ಗುರು ದೈವಬಲವು ಚೆನ್ನಾಗಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ನೀವೇನಾದರೂ ದೇವರ ಪೂಜೆ ಇನ್ನಷ್ಟೂ ಮಾಡಿದ್ದೇ ಆದರೆ, ದೈವಬಲವನ್ನು ಪಡೆದುಕೊಂಡಿದ್ದೇ ಆದರೆ ಈ ಮಂಗಳ ಗ್ರಹನಿಂದ ಸೂಚಿತವಾಗತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತದೆ. ಬುಧನ ಅನುಗ್ರಹ ತುಂಬ ಚೆನ್ನಾಗಿ ಇರುತ್ತದೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ತಾರೆ. ಮುಂದೆ ಜೀವನ ಪ್ರಗತಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ವಿದ್ಯಾಕ್ಷೇತ್ರಗಳನ್ನು ಆರಿಸಿಕೊಳ್ಳುವಲ್ಲಿ ಉತ್ತಮ ವಿವೇಚನೆ ಉಳ್ಳವರಾಗ್ತಾರೆ. ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತಮ ಸ್ಥಾನಮಾನವನ್ನು ಪಡೆದುಕೊಳ್ಳತಕ್ಕಂತಹ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನಾದಿಗಳನ್ನು ಅಂದರೆ CET, ಸೀಟ್ ಇತ್ಯಾದಿಗಳನ್ನು, ಕಾಲೇಜುಗಳಲ್ಲಿ ಸೀಟ್ ಇತ್ಯಾದಿಗಳನ್ನು ಪಡ್ಕೊಳ್ಳೋದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ದೈವಬಲವು ತುಂಬ ಚೆನ್ನಾಗಿ ಇದೆ. ಆದ್ದರಿಂದಲೇ ನಾನು ಹಿಂದೆ ಹೇಳಿದ್ದೆ, ಮಂಗಳ ಗ್ರಹನಿಂದ ಬರತಕ್ಕಂತಹ ದೋಷಗಳು ಕಮ್ಮಿಯಾಗುತ್ತೆ ಈ ಗುರುವಿನ ದೈವಬಲದಿಂದ. ಹಾಗಾಗಿ ದೈವಬಲ ಇರುವುದರಿಂದ ಮಾಡುವ ವ್ಯವಹಾರ ಕ್ಷೇತ್ರಗಳಲ್ಲಿ, ಕೆಲಸಗಳಲ್ಲಿ ಪ್ರಗತಿಯನ್ನು, ಮಾಡುವ ವ್ಯಾಪಾರಾದಿಗಳಲ್ಲಿ ಅಭಿವೃದ್ಧಿಯನ್ನು, ಕೆಲಸಗಳಲ್ಲಿ ಮುಂಬಡ್ಡಿಯನ್ನು ಪಡೆದುಕೊಳ್ತಾರೆ. ಮೇಲಧಿಕಾರಿ ವರ್ಗದಿಂದ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ. ಹಾಗಾಗಿ ಗುರುವು ಒಳ್ಳೆಯ ಫಲಗಳನ್ನು ಕೊಡತಕ್ಕವನಾಗಿದ್ದಾನೆ. ಸಾಂಸಾರಿಕ ಜೀವನದಲ್ಲಿ ಉತ್ತಮ ಫಲಗಳನ್ನು, ಸುಖ ದಾಂಪತ್ಯ ಜೀವನಗಳನ್ನು, ಪ್ರೀತಿ ಪ್ರೇಮ ಎಂಬುವರಿಗೆ ಒಳ್ಳೆಯ ಫಲಗಳನ್ನು, ಪ್ರೀತಿ ಪ್ರೇಮ ತಿಳಿಸುವಲ್ಲಿ ಒಳ್ಳೆಯ ಸ್ಥಾನಮಾನಾದಿಗಳನ್ನು, ಒಳ್ಳೆಯ ಪ್ರಸಂಗಗಳನ್ನು ಶುಕ್ರಗ್ರಹ ಕೊಡ್ತಾನೆ. ಅಷ್ಟ ಐಶ್ವರ್ಯಗಳ ಸುಖಗಳನ್ನು ಕೂಡ ಶುಕ್ರನೇ ಅನುಗ್ರಹಿಸುವುದರಿಂದ ಶುಕ್ರನು ಕೂಡ ಉತ್ತಮವಾದ ಫಲ ಕೊಡ್ತಕ್ಕವನಾಗಿದ್ದಾನೆ. ಶನಿಯು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಂಭರಾಶಿಯಲ್ಲಿ ಇರುವುದರಿಂದ ನೋಡಿ, 7ನೇ ಶನಿ ಮೀನರಾಶಿಯವರಿಗೂ ಇದೆ. ಶನಿಯು ಸ್ವಕ್ಷೇತ್ರದಲ್ಲಿಯೂ ಕೂಡ ಇದ್ದಾನೆ. ಹಾಗಾಗಿ ಬಹಳ ಕೆಟ್ಟದಾದ ಅನಿಷ್ಟವಾದ ಫಲ ಬರುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಗುರುವು ಒಳ್ಳೆಯ ಸ್ಥಾನದಲ್ಲಿದ್ದು ದೈವಬಲವು ನಿಮ್ಮದ್ದಾಗಿದ್ದರಿಂದ ಶನಿಯ ಪ್ರಭಾವವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಹಿಂದೆ ಇರತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕೊಟ್ಟು ಜೀವನದಲ್ಲಿ ಆಶಾಭಾವವನ್ನು ಮೂಡಿಸತಕ್ಕವನು ಶನಿಯಾಗ್ತಾನೆ. ಇನ್ನು ರಾಹುವು ಜನ್ಮಸ್ಥಾನದಲ್ಲಿ 1ನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಸರ್ಪದೋಷಗಳು, ಅದಕ್ಕೆ ಪೂರಕವಾಗಿ 7ನೇ ಮನೆಯಲ್ಲಿ ಕೇತು ಇದ್ದು ಕೇತುವಿನ ನೇರ ದೃಷ್ಟಿ ಮೀನರಾಶಿಗೆ ಇರುವುದರಿಂದ ಸಂತಾನದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಸಂತಾನ ಇಲ್ಲದವರು ಡಾಕ್ಟರ್ ಹತ್ರ ಹೋಗುವಂತಹದ್ದು, ಇಲ್ಲ ಜ್ಯೋತಿಷ್ಕರನ್ನು ಭೇಟಿ ಮಾಡಿ
ಸರ್ಪದೋಷಕ್ಕೆ ಬೇಕಾಗಿರ್ತಕ್ಕಂತಹ ದೋಷಗಳ ನಿವಾರಣೆ ಉಪಾಯಗಳನ್ನು ಪಡೆದುಕೊಂಡು ಆ ಉಪಾಯಗಳ ಮೇರೆಗೆ ಪೂಜಾದಿಗಳನ್ನು ಮಾಡಿದ್ದೇ ಆದರೆ, ಇಲ್ಲದಿದ್ದರೆ ನೇರವಾಗಿ ನಾನೇ ಒಂದು ನಿಮಗೆ ಪರಿಹಾರವನ್ನು ಹೇಳ್ತೇನೆ. ದಂಪತಿಗಳು ಒಳ್ಳೆಯ ಮನಸ್ಸಿನಿಂದ ಕುಕ್ಕೆ ಸುಬ್ರಹ್ಮಣ್ಯ, ವಿಧುರ ಅಶ್ವತ್ಥ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ರಾಹು ಕೇತುಗಳ ದೋಷಗಳ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯವನ್ನು ಹೊಂದುತ್ತೀರಾ. ಇನ್ನು ಮೀನರಾಶಿಯವರಿಗೆ ಉತ್ತಮವಾದ ವರ್ಣ ಬಣ್ಣಗಳನ್ನು ನೋಡುವುದಾದರೆ, ಗುರು ಅಧಿಪತಿ ಆದ್ದರಿಂದ ಮೀನರಾಶಿಗೆ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ, ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ಹಳದಿ ಬಣ್ಣ ಅಥವಾ ಪಚ್ಚೆ ಬಣ್ಣ ನಿಮಗೆ ಶುಭಪ್ರದಗಳಾಗಿದೆ. ಇನ್ನು ಗುರುವಿನ ಪ್ರಭಾವದಿಂದ ಮೇ ಮಾಸದ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ 10ನೇ ತಾರೀಕು, 23ನೇ ತಾರೀಕು, 26ನೇ ತಾರೀಕು ಹಾಗೂ 29ನೇ ತಾರೀಕು ಶುಭಪ್ರದವಾಗಿದೆ.